ಮಂಡ್ಯದ ಹೊಯ್ಸಳ ಕರ್ನಾಟಕ ಸೇವಾ ಟ್ರಸ್ಟ್ ಹಾಗೂ ಶ್ರೀ ಶಂಕರ ಸೇವಾ ಪ್ರತಿಷ್ಠಾನದ ವತಿಯಿಂದ ಜಗದ್ಗುರು ಶ್ರೀ ಭಾರತೀ ತೀರ್ಥ ಮಹಾಸನ್ನಿಧಾನಗಳವರ ಆಶೀರ್ವಾದದಿಂದ ಹಾಗೂ ಜಗದ್ಗುರು ಶ್ರೀ ವಿಧುಶೇಖರ ಭಾರತೀ ಸನ್ನಿಧಾನಗಳವರ ಸಾನ್ನಿಧ್ಯದಲ್ಲಿ ಮಂಡ್ಯದಲ್ಲಿ ಗುರುವಂದನ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಮಂಡ್ಯ ನಗರಕ್ಕೆ ಆಗಮಿಸಿದ ಸಂಜಾತರಾದ ಜಗದ್ಗುರು ಶ್ರೀ ವಿಧುಶೇಖರ ಭಾರತೀ ಸನ್ನಿಧಾನಗಳವರನ್ನು ಭಕ್ತರು ಆತ್ಮೀಯವಾಗಿ ಬರಮಾಡಿಕೊಂಡರು. ಸೋಮವಾರ ಸಂಜೆ ಮಹಾವೀರ ವೃತ್ತದಿಂದ ವಿವಿ ರಸ್ತೆ ಮುಖಾಂತರ ವಿದ್ಯಾಗಣಪತಿ ದೇವಸ್ಥಾನಕ್ಕೆ ಸ್ವಾಮೀಜಿಗಳನ್ನು ಕರೆತರಲಾಯಿತು. ಮೆರವಣಿಗೆಯಲ್ಲಿ ಪೂರ್ಣಕುಂಭ ಸ್ವಾಗತ, ವೇದಘೋಷ, ಭಜನೆಗಳು ಗಮನ ಸೆಳೆದವು. ಇದರ ಜೊತೆಗೆ ನಾದಸ್ವರದೊಂದಿಗೆ ಮೆರವಣಿಗೆ ಆಕರ್ಷಕವಾಗಿತ್ತು. ವಿದ್ಯಾಗಣಪತಿ ದರ್ಶನ, ಮಹಾಮಂಗಳಾರತಿ, ಜಗದ್ಗುರುಗಳಿಂದ ಕೈಲಾಸೇಶ್ವರ ಹಾಗೂ ನವಗ್ರಹ ದೇವರ ದರ್ಶನ ಮತ್ತು ಆರತಿ, ದಂಪತಿಗಳಿಂದ ದೂಡಿ ಪೂಜೆ, ಫಲ ಸಮರ್ಪಣೆ ನಡೆಯಿತು. ತರುವಾಯ ಸ್ವಾಮೀಜಿಗಳು ಭಕ್ತರಿಗೆ ಆಶೀರ್ವಚನ ನೀಡಿದರು. ನೂರಾರು ಸಂಖ್ಯೆಯಲ್ಲಿ ಭಕ್ತರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಮಂಡ್ಯದ ವಿಸಿ ಫಾರಂನಲ್ಲಿ ನಡೆದ ಕೃಷಿ ಮೇಳ ಅಭೂತಪೂರ್ವ ಯಶಸ್ಸು ಕಂಡಿದ್ದು, ನಾವು ನಿರೀಕ್ಷೆ ಮಾಡಿರಲಿಲ್ಲ ಅಷ್ಟೊಂದು ಯಶಸ್ಸು ಸಿಕ್ಕಿದೆ ಅಂತ ವಿಸಿ ಫಾರಂನ ವಿಶೇಷ ಆಡಳಿತಾಧಿಕಾರಿ ಡಾಕ್ಟರ್ ಅರುಣ್ ಕುಮಾರ್ ತಿಳಿಸಿದರು. ವಿಸಿ ಫಾರಂನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಂಶೋಧನೆ ಶೇಕಡ 90% ನಡೆಯುತ್ತಿದೆ. ಈ ವಿಚಾರ ರೈತರಿಗೆ ತಲುಪಬೇಕು. ಇನ್ನೂ 10% ನಾವು ಕೆಲಸ ಮಾಡಬೇಕು. ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದೀವಿ ಅಂತ ಹೇಳಿದರು. ಇಂದು ಎಲ್ಲೆಡೆ ರೈತರ ದಿನಾಚರಣೆ. ರೈತರ ದಿನವನ್ನು ರೈತರ ಬದುಕು ಹಸನು ಮಾಡುವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕು. ಕೃಷಿ ಇಲ್ಲದಿದ್ದರೆ ಏನೂ ನಡೆಯಲ್ಲ. ಕೃಷಿಯಿಂದಲೇ ಬದುಕು ನಡೆಯುತ್ತಿದೆ. ಭಾರತ ವೈವಿಧ್ಯಮಯವಾದ ದೇಶ. ವಿಶೇಷವಾದ ಮಣ್ಣಿನ ಗುಣ ಈ ನೆಲಕ್ಕಿದೆ ಅಂತ ಅವರು ಹೇಳಿದರು. ಹಳ್ಳಿಗಳಲ್ಲಿ ಕೃಷಿ ಮಾಡುವವರ ಸಂಖ್ಯೆ ಕಡಿಮೆಯಾಗುತ್ತಿದೆ. ಪಟ್ಟಣಕ್ಕೆ ವಲಸುವವರ ಸಂಖ್ಯೆ ಹೆಚ್ಚಾಗುತ್ತಿದೆ. ರೈತರ ಬದುಕು ಹಸನು ಮಾಡಲು ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು. ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿದರು. ಪ್ರತಿ ಹಳ್ಳಿಗಳಲ್ಲಿ ಶೇಕಡ 40% ಯುವಕರು ಮದುವೆ ಆಗ್ತಿಲ್ಲ. ಕೂಡು ಕುಟುಂಬಗಳು ಇಲ್ಲವಾಗುತ್ತಿದ್ದಾವೆ. ವ್ಯವಸಾಯ ಎತ್ತ ಕಡೆ ಹೋಗುತ್ತಿದೆ ಎಂಬುದು ಗೊತ್ತಾಗುತ್ತಿಲ್ಲ. ರೈತರು ವ್ಯವಸಾಯವನ್ನು ಅಚ್ಚುಕಟ್ಟಾಗಿ ಮಾಡಬೇಕು ಮತ್ತು ರೈತರು ತಮ್ಮಲ್ಲಿರುವ ಸಂಪತ್ತನ್ನು ಬೆಳೆಸಿಕೊಳ್ಬೇಕು ಅಂತ ಅವರು ಸಲಹೆ ನೀಡಿದರು. ರೈತರಲ್ಲಿ ಸರಳತೆ ಬರಬೇಕು. ಆರ್ಥಿಕ ವ್ಯವಸ್ಥೆ ಕಡಿಮೆಯಾಗ್ತದೆ. ಸಾಲ ಮಾಡಿ ಕೃಷಿ ಮಾಡುವುದು ಬೇಡ. ತಮ್ಮದೇ ಆದ ಮಾರುಕಟ್ಟೆ ಮಾಡಿಕೊಳ್ಳಬೇಕು. ರೈತರಿಗೆ ಮುಕ್ತ ಮಾರುಕಟ್ಟೆ ಕಲ್ಪಿಸಲು ನಾವು ವ್ಯವಸ್ಥೆ ಮಾಡುತ್ತಿದ್ದೇವೆ ಅಂತ ಹೇಳಿದರು. ರೈತ ಸಮೂಹ ಅಂತರ ಬೆಳೆಗಳನ್ನು ಜಾಸ್ತಿ ಮಾಡಬೇಕು. ದ್ವಿದಳ ಧಾನ್ಯಗಳನ್ನು ಬೆಳೆಯಬೇಕು. ತಂತ್ರಜ್ಞಾನವನ್ನು ಹೆಚ್ಚು ಅಳವಡಿಸಿಕೊಂಡು ಕೃಷಿಯಲ್ಲಿ ಸಾಧನೆ ಮಾಡಬೇಕು ಅಂತ ಅರುಣ್ ಕುಮಾರ್ ತಿಳಿಸಿದರು. ನಿಮ್ಮ ಪಾತ್ರ ಭಾಳ ಮುಖ್ಯ. ಇವತ್ತು ಮೊದಲನೇದಾಗಿ ಹೇಳೋದಾದರೆ ಇವತ್ತು ರೈತರ ದಿನಾಚರಣೆ, ಕಿಸಾನ್ ದಿವಸ. ತಮಗೆಲ್ಲ ಗೊತ್ತಿದ್ದಂಗೆ ಚರಣ್ ಸಿಂಗ್ ಮಾಜಿ ಪ್ರಧಾನಿಯವರ ಒಂದು ನೆನಪಿಗೋಸ್ಕರ ಅವರು ಹುಟ್ಟಿದ ದಿನವನ್ನು ನಾವು ರಾಷ್ಟ್ರೀಯ ರೈತರ ದಿವಸವಾಗಿ ಇವತ್ತು ಆಚರಣೆ ಆಗ್ತಾಯಿದೆ. ಈ ರೈತರ ದಿನನ ನಾವು ಆ ರೈತರ ಬದುಕನ್ನು ಹೇಗೆ ನಾವು ಹಸನ ಮಾಡ್ಬೋದು, ಬದಲಾವಣೆ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಒಂದು ಗುರಿ ಆಗಬೇಕಾಗ್ತದೆ. ಕೃಷಿತೋ ನಾಸ್ತಿ ದುರ್ಭಿಕ್ಷಂ ಅಂತ ತಾವೆಲ್ಲ ಕೇಳಿದ್ದೀರ. ಕೃಷಿ ಒಂದು ಇಲ್ಲದೆ ಹೋದರೆ ಏನೂ ನಡೆಯಲ್ಲ ಪ್ರಪಂಚದಲ್ಲಿ. ಏನಿಲ್ಲದೇವ್ರು ನಡೆಯುತ್ತೆ, ಆಹಾರ ಬೇಕೇ ಬೇಕು. ಇವತ್ತು ಕೃಷಿಯಿಂದನೇ ನಮಗೆ ಆಹಾರ ಇರ್ಬೋದು, ಪಶು ಆಹಾರ ಇರ್ಬೋದು, ಪಶುಗಳಿಗೆ ಮತ್ತು ನಾವು ತೊಡುವಂಥ ಬಟ್ಟೆ ಇರ್ಬೋದು, ಪೇಪರ್ ಇರ್ಬೋದು, ಮತ್ತು ಮುಂದಿನ ದಿನಗಳಲ್ಲಿ ಪೆಟ್ರೋಲು, ಡೀಸೆಲು, ವಿದ್ಯುತ್ ಶಕ್ತಿ ಈ ಮೂರು ಬರೋದು ಕೃಷಿಯಿಂದನೇ. ಹಾಗೆ ಕೃಷಿಗೆ ಸಾಕಷ್ಟು ಪರವಾಗಿದೆ. ಮತ್ತು ನಮ್ಮ ಭಾರತ ದೇಶ ಒಂದು ವೈವಿಧ್ಯಮಯವಾದಂಥ ಮಣ್ಣಿನ ಗುಣ, ಹವಾಗುಣ ಹೊಂದಿದೆ. ಈ ವೈವಿಧ್ಯಮಯವಾದ ಮಣ್ಣಿನ ಗುಣ ಮತ್ತು ಸೂಕ್ತವಾದ ವಾತಾವರಣ ಇರೋದು ನಮ್ಮಲ್ಲಿ. ಬೇರೆ ಏನು ಅಭಿವೃದ್ಧಿ ರಾಷ್ಟ್ರ ಅಂತೀವಿ ನಾವು, ಅದರಲ್ಲಿ ಇಷ್ಟು ಸೂಕ್ತವಾದ ದಿನಗಳಿಲ್ಲ. ಅಲ್ಲಿ ಕೇವಲ 3 ತಿಂಗಳು 6 ತಿಂಗಳು ಒಳ್ಳೆಯ ವಾತಾವರಣ ಇರುತ್ತೆ. ಈ ಹಿನ್ನೆಲೆಯಲ್ಲಿ ನಮ್ಮ ಒಂದು ದೇಶಕ್ಕೆ ಸಾಕಷ್ಟು ಅವಕಾಶ ಇದೆ. ಈ ಒಂದು ರೈತರ ದಿವಸ ಹೇಗೆ ರೈತರ ಬದುಕು ಹಸನ ಆಗಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡುವಂಥದ್ದು ಬಂದಾಗ ತಮಗೆಲ್ಲ ತಿಳಿದಿರುವಂತೆ ಈಗಾಗಲೇ ಹಳ್ಳಿಗಳಲ್ಲಿ ಕೃಷಿಯನ್ನು ಅವಲಂಬ ಮಾಡೋದಂಥವ್ರು ಕಡಿಮೆ ಆಗ್ತಾ ಹೋಗ್ತಿದ್ದಾರೆ. ಪಟ್ಟಣಕ್ಕೆ ಹೋಗ್ತಾ ಇದ್ದಾರೆ. ಈಗಾಗಲೇ ಪಟ್ಟಣಗಳಲ್ಲಿ ಭರ್ತಿಯಾಗಿ ಜನಗಳು ಮತ್ತೆ ಅಲ್ಲಿ ವಾತಾವರಣ ನಿಮಗೆಲ್ಲ ಗೊತ್ತಾಗಿದೆ. ಈಗ ಡೆಲ್ಲಿ ಆಗಿದೆ, ಮುಂದೆ ಬೆಂಗಳೂರು ಆಗುತ್ತೆ. ಡೆಲ್ಲಿನ ವಾತಾವರಣ ನಿಮಗೆಲ್ಲ ಗೊತ್ತಿದೆ, ಎಷ್ಟು ಪೊಲ್ಯೂಟ್ ಆಗಿದೆ. ಜನ ಉಸಿರಾಡೋಕ್ಕೂ ಕಷ್ಟ ಆಗ್ತದೆ.
ಸೊ ಈ ನಿಟ್ಟಿನಲ್ಲಿ ನಾವು ಹಳ್ಳಿಯರ ಬದುಕನ್ನು, ಹಳ್ಳಿಗಳ ರೈತರ ಬದುಕನ್ನು ವಾಸನ ಮಾಡಬೇಕು. ಆ ನಿಟ್ಟಿನಲ್ಲಿ ನಾವು ವಿಶ್ವವಿದ್ಯಾಲಯಗಳಾಗಲಿ ಮಾಡಿದಂಥ ಮಾಹಿತಿನ ತಮ್ಮ ಮುಖಾಂತರ ಅವರಿಗೆ ನಾನು ಹಂಚಬೇಕಾಗ್ತದೆ. ಇದರಲ್ಲಿ ಮೊದಲನೇ ಸಮಸ್ಯೆ ಅಂದರೆ ನಿಮಗೆಲ್ಲ ಗೊತ್ತಿದೆ, ಈಗ ಪ್ರತಿ ಹಳ್ಳಿನಲ್ಲಿ 30ರಿಂದ 40 ಜನ ಯುವಕರು ಮದುವೆ ಆಗ್ತಾಯಿಲ್ಲ. ನಾವು ಅದನ್ನು ಲೆಕ್ಕ ಹಾಕಿ ಇನ್ನು 20 ವರ್ಷಕ್ಕೆ ಹೋದರೆ ಹಳ್ಳಿನಲ್ಲಿ 2 ಕುಟುಂಬ ಉಳ್ಕೋಬೋದು ಅಷ್ಟೇ, 1 ಅಥವಾ 2 ಕುಟುಂಬ ಉಳ್ಕೋಬೋದು. ಈ ನಿಟ್ಟಿನಲ್ಲಿ ಮುಂದೆ ವ್ಯವಸಾಯ ಏನಾಗ್ತದೆ ಅನ್ನೋದು ಯೋಚನೆ ಮಾಡಬೇಕಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿ ಏನು ಮಾಡ್ಬೋದು ಅನ್ನೋದು ಒಂದು ಭಾಳ ಜ್ವಲಂತ ಸಮಸ್ಯೆ. ಹಾಗಾಗಿ ರೈತರಲ್ಲಿ ಏನಾಗಿದೆ ಅಂದರೆ ವ್ಯವಸಾಯ ನಷ್ಟ ಅನ್ನೋಕ್ಕಿಂತನೂ ವ್ಯವಸಾಯವನ್ನು ಸರಿಯಾದ ರೀತಿಯಲ್ಲಿ ನಾವು ಅಳವಡಿಸ್ಕೊಂಡು ಮಾಡಬೇಕಾಗುತ್ತೆ. ಅದಕ್ಕೆ ನಾನು ತಮ್ಮ ಮೂಲಕ ರೈತ ಬಾಂಧವರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ವ್ಯವಸಾಯನ ನಾವು ಮಾಡುವಾಗ ತಮ್ಮಲ್ಲಿರೋ ಸಂಪತ್ತೇನಿದೆ ಅದನ್ನು ಸರಿಯಾಗಿ ಬಳಸ್ಕೋಬೇಕು. ತಮ್ಮಲ್ಲಿರೋ ಸಂಪತ್ತು ಅಂದರೆ ಸಾವಯವ ಏನು ಗೊಬ್ಬರ ತಯಾರಿಕೆನ ತಾವೇ ಮಾಡ್ಕೋಬೋದು. ಅಲ್ಲಿ ಬೆಳೆದಂಥ ಕಳೆ ಗಿಡಗಳನ್ನ ಮತ್ತು ಕೆರೆಯಲ್ಲಿ ಇರುವಂಥ ಹೂಳನ್ನ ಎತ್ಕೊಳ್ಳೋದು, ಕೆಮ್ಮಣ್ಣನ್ನು ನೋಡ್ಕೊಳ್ಳೋದು, ಈ ರೀತಿ ತಮ್ಮಲ್ಲಿರೋ ಬದುಕನ್ನು ಅವ್ರು ಮಾಡ್ಕೋಬೇಕು. ಮಾಡಿ ಅವರು ಜೀವನವನ್ನು ಸುಧಾರಿಸ್ಕೊಳ್ಳೋದು ಒಂದು ಹಂತದಲ್ಲಿ. ಅಂದರೆ ಸಂಪತ್ತನ್ನು ಬಳಸ್ಕೊಳ್ಳೋವಂಥದ್ದು, ತಮ್ಮಲ್ಲಿರೋ ಸಂಪತ್ತನ್ನೇ ಬಳಸ್ಕೊಂಡು ಹೇಗೆ ಮಾಡ್ಬೋದು ಅನ್ನೋದು ಒಂದು ವಿಚಾರ. ಅದರಲ್ಲಿ ಜೈವಿಕ ಗೊಬ್ಬರಗಳಿರ್ಬೋದು, ಜೈವಿಕ ಇಂಧನಗಳಿರ್ಬೋದು, ಅಥವಾ ಜೈವಿಕವಾಗಿ ದೊರಕುವಂಥ ಯಾವುದೇ ವಸ್ತುಗಳನ್ನ ಉಪಯೋಗಿಸ್ಕೊಂಡು ಸಾವಯವ ಗೊಬ್ಬರ ತಯಾರಿಸ್ಕೊಳ್ಳೋವಂಥದ್ದು. ಮತ್ತು ಅದನ್ನು ಒಂದು ವಿಚಾರ. 2 ರೈತ ಬಾಂಧವರಲ್ಲಿ ಒಂದು ಸರಳತೆ ಬರಬೇಕು. ಆ್ಯಕ್ಚುಲಿ ಸಿಂಪ್ಲಿಸಿಟಿ ಇನ್ ದ ಲೈಫ್ ಈಸ್ ವೆರಿ ಇಂಪಾರ್ಟೆಂಟ್. ಆ ನಿಟ್ಟಿನಲ್ಲಿ ಅವರು ಮಾಡ್ಕೋಬೇಕು. ಮತ್ತು ಆರ್ಥಿಕ ವ್ಯವಸ್ಥೆ ಭಾಳ ಕಡಿಮೆ ನಮ್ಮ ಮಂಡ್ಯ ಸುತ್ತಮುತ್ತದಲ್ಲಿ. ರೈತದೇನಾಗಿದೆ ಇವತ್ತು ಆರ್ಥಿಕತೆ ಹೋದಾಗ ಡೆಡ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಾರೆ. ಉದಾಹರಣೆಗೆ ಮದುವೆ ಇರ್ಬೋದು, ಕಾರ್ಯಗಳಿರ್ಬೋದು, ಇದಕ್ಕೆ ಹೆಚ್ಚು ವೆಚ್ಚ ಮಾಡ್ತಾರೆ. ಅದು ಸಾಲ ಮಾಡಿ ಮಾಡುವಂಥದ್ದು ಆಗಬಾರ್ದು. ಅವರು ಯಾವುದೇ ಹಣವನ್ನು ವಿನಿಯೋಗಿಸಿದಾಗ ನಾವು ₹1 ಯಾವುದೇ ಒಂದರಲ್ಲಿ ವಿನಿಯೋಗಿಸಿದ್ರೆ ಅದರಲ್ಲಿ ₹2 ಹೇಗೆ ಪಡಿಬೇಕು ಅಂತ ಮಾಡಬೇಕು. ಅದು ರೈತ ಉತ್ಪಾದನೆಗೆ ಉಪಯೋಗಿಸ್ಕೊಂಡ್ರೆ ಪ್ರೊಡಕ್ಷನ್ಗೆ ಅಥವಾ ಪ್ರೊಡಕ್ಟಿವಿಟಿಗೆ ಉಪಯೋಗಿಸ್ಕೊಳ್ಳೋದ್ರಿಂದ ಭಾಳ ಅನುಕೂಲ ಆಗ್ತದೆ. ಇವತ್ತೇನಾಗಿದೆ, ಯಾರೋ ಒಬ್ಬರು ಚೆನ್ನಾಗಿ ಅದ್ದೂರಿಯಾಗಿ ಮದುವೆ ಮಾಡೋರು, ಅವ್ನಿಗಿಂತ ನಾನೇನು ಕಡಿಮೆ ಅನ್ನೋ ಭಾವನೆಯಲ್ಲಿ ಇನ್ನೂ ಹೆಚ್ಚು ವೆಚ್ಚ ಮಾಡೋದು. ಅಥವಾ ಮನೆ ಕಟ್ಟುವಾಗ ತಮ್ಮಲ್ಲಿರುವಂಥ ಹಣಕಾಸು ಎಷ್ಟಿದೆ ಅಷ್ಟಕ್ಕೆ ಸೀಮಿತವಾಗಿ ಕಟ್ಟೋದ್ರಿಂದ ಒಳ್ಳೆಯದು. ದುಡ್ಡು ಜಾಸ್ತಿ ಇದ್ದರೆ ಕಟ್ಟಲಿ, ನಾನು ಅದ್ರ ಬಗ್ಗೆ ನಾವು ಹೇಳೋಕ್ಕಾಗಲ್ಲ. ಜೊತೆಗೆ ಅವರು ತಮ್ಮದೇ ಆದಂಥ ಮಾರುಕಟ್ಟೆ ಮಾಡ್ಕೋಬೇಕು ಅನ್ನೋದು ನನ್ನ ಆಸೆ. ಈ ನಿಟ್ಟಿನಲ್ಲಿ ನಾನು ಒಂದು ಆಲೋಚನೆ ಮಾಡ್ತಾಯಿದ್ದೀವಿ. ಈಗ ರೈತರು ಬೆಳೆದಂಥ ಬೆಳೆನ ಅವರೇ ಪ್ರೋಸೆಸ್ ಮಾಡಿ ಅದನ್ನು ಪ್ಯಾಕ್ ಮಾಡಿ ಬೆಂಗಳೂರಿಗೆ ನೇರವಾಗಿ ಮಾರುಕಟ್ಟೆ ಮಾಡೋ ಬಗ್ಗೆ ಅಲ್ಲಿ ಒಂದು ನಮ್ಮವರು ಅಂತೇಳಿ ಒಂದು ಆರ್ಗನೈಸೇಷನ್ ಇದೆ ವಿಜಯನಗರದಲ್ಲಿ. ಸೊ ಅವ್ರ ನಮ್ಮವರು ಅಂತ ಆರ್ಗನೈಸೇಷನ್ ಇದೆ. ಅವ್ರ ಮುಖಾಂತರ ಮಾರ್ಕೆಟಿಂಗ್ ಅವ್ರು ಹೇಳಿದ್ದಾರೆ, ನಾನು ನಿಮ್ಗೆ ಸಹಾಯ ಮಾಡ್ತೀವಿ, ಇಲ್ಲಿ ಬೆಳೆದಂಥ ಅಕ್ಕಿ, ಬೆಲ್ಲ ಅಥವಾ ತೆಂಗಿನಕಾಯಿ ಏನಿದ್ರೂ ಒಂದು ಕಾರ್ನಲ್ಲಿ ಹಾಕ್ಕೊಂಡು ಬರಲಿ ಅಥವಾ ಒಂದು ವ್ಯಾನಲ್ಲಿ ಹಾಕ್ಕೊಂಡು ಬರಲಿ, ಮಾರುಕಟ್ಟೆ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಒಂದನ್ನು ಪ್ರಾಯೋಗಿಕವಾಗಿ ಒಂದು ಹೋಬಳಿನಲ್ಲಿ ಅಥವಾ ಒಂದು ಗ್ರಾಮದಿಂದ ಪ್ರಾರಂಭ ಮಾಡ್ತಾಯಿದ್ದೀವಿ. ಸೊ ಅದು ಮಾಡೋದ್ರಿಂದ ಅಟ್ಲೀಸ್ಟು ಇವತ್ತು ರೈತನ ಆದಾಯ ಸ್ವಲ್ಪ ಹೆಚ್ಚಾಗ್ತದೆ. ಈಗೇನಾಗಿದೆ, ನನಗೆ ತಿಳಿದ ಮಟ್ಟಿಗೆ ಇಲ್ಲಿ ₹20 ಸಿಗುವಂಥ ವಸ್ತುನ ₹20 ತೊಗೋತಾರೆ. ಅದೇ ವಸ್ತುನ ಬೆಂಗಳೂರಿನಲ್ಲಿ ₹60 ಮಾರಾಟ ಮಾಡ್ತಾರೆ. ಅದೇ ರೈತರು ತಾವೇ ಖುದ್ದಾಗಿ ಮಾರಾಟ ಮಾಡಿದ್ರೆ ₹50 ಮಾರಿದ್ರೂ ಅವರು ₹30 ಆದಾಯ ಹೆಚ್ಚು ಪಡೆಯೋದಕ್ಕೆ ಅನುಕೂಲ ಆಗ್ತದೆ. ಇದು ಒಂದು ಆಗಬೇಕು. ಇದು ಪ್ರತಿ ಹಳ್ಳಿಗಳಲ್ಲಿ ಯುವಕರು ಈ ಕೆಲಸ ಮಾಡೋದ್ರಿಂದ ಹೆಚ್ಚು ಆದಾಯ ಪಡೆಯೋದಕ್ಕೆ ಅನುಕೂಲ ಆಗ್ತದೆ. ಸೊ ಈ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡ್ತಾಯಿದ್ದೀವಿ. ಹೊಸ ಸಂಶೋಧನೆಗಳಾಗ್ತಾಯಿದೆ. ಮತ್ತು ಬೆಳೆಗಳಲ್ಲಿ ನಾವು ಅಂತರ ಬೆಳೆಗಳನ್ನ ಜಾಸ್ತಿ ಮಾಡ್ಕೋಬೇಕು. ನಮ್ಮಲ್ಲಿ ಬರೀ ಕಬ್ಬು, ಭತ್ತನ ಬಿಟ್ಟು ಭತ್ತದ ಜೊತೆಗೆ ದ್ವಿದಳ ಧಾನ್ಯ ಬೆಳೆಗಳನ್ನ ಈಗಾಗಲೇ ನಾವು ಕೃಷಿ ಮೇಳ ಪ್ರಾತ್ಯಕ್ಷಿಕೆಯಲ್ಲಿ ಹಾಕಿದ್ವಿ. ನಾವು 13 ಥರ ಬೆಳೆಗಳನ್ನ ನಾವು ಕಬ್ಬಿನಲ್ಲಿ ಅಂತರ ಬೆಳೆಯಾಗಿ ಬೆಳಿಬೋದು ಮತ್ತು ಆದಾಯ ಪಡ್ಕೋಬೋದು. ಕಬ್ಬು ಏನು ಖರ್ಚು ಮಾಡ್ತಾರೆ, ಮನೆ ಸಂಸಾರಕ್ಕೆ ಏನು ಬೇಕೋ ಅಷ್ಟು ದುಡ್ಡನ್ನ ಅದ್ರಲ್ಲಿ ಪಡ್ಕೋಬೋದು. ಕಬ್ಬನ್ನು ಅವರು ಹೆಚ್ಚುವರಿಯಾಗಿ ಬೆಳೆದಂಥದ್ದು ಆದಾಯ ಆಗಿ ಉಟ್ಕೊಂಡು ಮಾಡುವಂಥದ್ದನ್ನ ಇದೆ. ಆ ಒಂದು ವ್ಯವಸ್ಥೆ ಇರೋದ್ರಿಂದ ಆ ತಂತ್ರಜ್ಞಾನವನ್ನು ರೈತರು ಎಲ್ಲರೂ ಅಳವಡಿಸ್ಕೋಬೇಕಾಗ್ತದೆ. ಮಂಡ್ಯದ ಕಾರ್ಮೆಲ್ ಕಾನ್ವೆಂಟ್ ಶಾಲೆಯ ಆವರಣದಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಶಾಲೆಯ ಮುಖ್ಯಸ್ಥರಾದ ಫಾದರ್ ಆಂಟೋನಿ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಶಾಲೆಯ ಆಂಗ್ಲ ಮಾಧ್ಯಮದ ಪ್ರಾಥಮಿಕ ಶಾಲೆ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆ ವಿದ್ಯಾರ್ಥಿಗಳು ವಿವಿಧ ಬಣ್ಣದ ವೇಷಗಳನ್ನು ಧರಿಸಿ ಯೇಸು ಕ್ರಿಸ್ತರ ಕುರಿತ ವಿವಿಧ ಬಗೆಯ ಗೀತೆಗಳನ್ನು ಹಾಗೂ ನೃತ್ಯವನ್ನು ಆಡಿ ಗಮನ ಸೆಳೆದರು.
ಸಂದರ್ಭದಲ್ಲಿ ಕಾರ್ಮೆನ್ ಕಾನ್ವೆಂಟ್ ಶಾಲೆಯ ಪ್ರಾಂಶುಪಾಲರಾದ ಡಾಕ್ಟರ್ ಮೇರಿ ಅಶ್ವಿನಾ ಡಿಸೋಜಾ ಹಾಗೂ ಶಾಲೆಯ ಇನ್ನಿತರ ಶಿಕ್ಷಕಿಯರು ಯೇಸುಕ್ರಿಸ್ತರವರ ಕುರಿತು ಸಮೂಹ ಗೀತೆ ನಾಡಿ ಶಾಲೆಯಲ್ಲಿ ಜಮಾಯಿಸಿದ ಸಭಿಕರೆಲ್ಲರಿಗೂ ಉತ್ತಮವಾದ ಮನ್ನಣೆ ನೀಡಿದರು. ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಹಾದೇವ, ವ್ಯವಸ್ಥಾಪಕರಾದ ಡಾಕ್ಟರ್ ಅಶ್ವಿನಿ, ಶಾಲೆಯ ಮುಖ್ಯಸ್ಥರಾದ ರೋಸಾ, ಸಂಜನಾ, ಪೊಲೀಸ್ ರೋಸ್, ಫ್ರಾನ್ಸ್ ಲೀಲಾ, ಲಲಿತಾ ಮೇರಿ, ಕ್ರಿಶ್ಚಿಯನ್ ಸೇರಿದಂತೆ ಅನೇಕರು ಹಾಜರಿದ್ದರು. ಮಂಡ್ಯ ಜಿಲ್ಲೆ ಭಾರತೀನಗರದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವಿಶ್ವ ರೈತ ದಿನಾಚರಣೆ ಪ್ರಯುಕ್ತ ಮದ್ದೂರು ಮಳವಳ್ಳಿ ಮುಖ್ಯ ರಸ್ತೆಯಲ್ಲಿ ಬೆಳ್ಳಿ ರಥಕ್ಕೆ ಚಾಲನೆ ನೀಡಲಾಯಿತು. ಅಣ್ಣೂರು ರಾಜೀವ್ ಹಾಗೂ ಸಿಪಿಐ ಅನಿಲ್ ಕುಮಾರ್ ಅವರು ಕಾರ್ಯಕ್ರಮ ಚಾಲನೆ ನೀಡಿದರು. ಮದ್ದೂರು ಮಳವಳ್ಳಿ ಮುಖ್ಯ ರಸ್ತೆಯಲ್ಲಿ ಮೆರವಣಿಗೆ ಮಾಡಿ ಅಂಬೇಡ್ಕರ್ ಭವನದಲ್ಲಿ ಸಿಪಿಐ ಅನಿಲ್ ಕುಮಾರ್ ಕಾರ್ಯಕ್ರಮ ಉದ್ಘಾಟಿಸಿದರು. ರೈತನಾಗಿ ಸುನಂದಾಚಾರ್ಯ ಮಾತನಾಡಿ, ಗೋಲಿಬಾರ್ನಲ್ಲಿ ಮಾಡಿದಂಥ ರೈತ ಹುತಾತ್ಮರ ತ್ಯಾಗ ಮತ್ತು ಬಲಿದಾನವನ್ನು ಸ್ಮರಣೆ ಮಾಡಿಕೊಂಡರು. ಆರಂಭ ಆಗಿದ್ದಕ್ಕೆ ಕಾರಣ ಗೋಲಿಬಾರಲ್ಲಿ ಮಡಿದಂಥ ನಮ್ಮ ರೈತ ಸಹೋದರರ ಸಾವು. ಗೋಲಿಬಾರ್ ಆಯ್ತಂತೆ, ರೈತರು ಸತ್ತೋಗ್ಬಿಟ್ರಂತೆ, ಅದಕ್ಕೆ ರೈತ ಸಂಘ ಉಟ್ಕೊಳ್ತಂತೆ ಅಂತೀವಿ. ಆಯ್ತಪ್ಪ, ಪೊಲೀಸವರು ಆ ಕಡೆಯಿಂದ ಒಂದು 10 ಜನ ಡಮ್ಮ ಡಮ್ಮ ಅಂತ ಇಟ್ಕೊಂಡು ಬರ್ತಾ ಇರ್ತಾರೆ. ನಾವು ಎದುರುಗಡೆ ನಿಂತ್ಕೊಂಡ್ಬಿಡೋಣ, ಸತ್ತರೆ ಸಾಯೋಣ ಅಂತ ಯಾರಿಗಾದ್ರೂ ಆಗುತ್ತಾ ಮನಸ್ಸು? ಆಗಲ್ಲ. ಭಾಳ ಇರ್ತೀವಿ, ಬದುಕಬೇಕು ಅಂತೀವಿ. ಅವತ್ತಿನ ದಿನ ಗೋಲಿಬಾರಲ್ಲಿ ಸತ್ತಂಥ ರೈತರು ಇಡೀ ರೈತ ಕುಲಕ್ಕೆ, ಭಾರತ ದೇಶದ ರೈತರ ಅಳಿವು ಉಳಿವಿಗಾಗಿ ಕೃಷಿ ಕ್ಷೇತ್ರದ ಬದುಕಿನ ಭಾವನೆಯನ್ನು ನೋಡಿ ಅವರ ಬದುಕು ಬಂಗಾರ ಆಗಬೇಕು ಅಂತೇಳಿ ಗೋಲಿಬಾರ್ಗೆ ಎದೆ ಒಡ್ಡಿದ್ರು. ಗುಂಡೂರಾಯರು ಮುಖ್ಯಮಂತ್ರಿ ಆಗಿದ್ರು, ಆರಿಸಿ ರೈತರ ಮೇಲೆ ಗುಂಡು ಅಂದರು. ಅವ್ರೇನೋ ತಿಳ್ಕೊಂಬಿಟ್ಟಿದ್ರು ಗುಂಡೂರಾಯರು. ಆದರೆ ಅವತ್ತೇ ಸತ್ತಿದ್ದು ಗೆಜ್ಜಿರಗೆರೆ ಹತ್ರ ಇಬ್ಬರು, ಇಲ್ಲಿ ಇಬ್ಬರು, ನಮ್ಮ ಧಾರವಾಡ ನರಗುಂದದಲ್ಲಿ ಅಲ್ಲಿ ಇಬ್ಬರು, ಹೀಗೆ 2, 3 ಜನ, 5 ಜನ, 153 ಜನ ರೈತರು ಗೋಲಿಬಾರ್ಗೆ ಬಲಿಯಾದರು. ಯಾತಕ್ಕೋಸ್ಕರ? ನಾವು ನೀವು ಇವತ್ತು 5, 6, 7 ದಶಕಗಳನ್ನು ಕಳೆದುಬಿಟ್ಟಿದ್ದೀವಿ. ಅಂದರೆ 70 ವರ್ಷ 80 ವರ್ಷ ಆದವರೆಲ್ಲ ಇಟ್ಟಿದ್ದೀವಿ. ಕಳೆದ 5 ದಶಕಗಳ ಹಿಂದೆ ನಡೆದಂಥ ಈ ಘಟನೆ ಭಾರತ ದೇಶದ ಚುಕ್ಕಾಣಿ ಹಿಡಿದಂಥ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಗೆ ಅಪಮಾನ. ಕಾರ್ಯಕ್ರಮದಲ್ಲಿ ಅಣ್ಣೂರು ಮಹೇಂದ್ರ, ಇಂಡುವಳು ಚಂದ್ರಶೇಖರ್, ಪುಟ್ಟಸ್ವಾಮಿ, ರಾಮಚಂದ್ರ ಸೇರಿದಂತೆ ಅನೇಕರಿದ್ದರು. ಮದ್ದೂರು ಪಟ್ಟಣದ ಮದ್ದೂರು ಭಾರತೀನಗರ ಹೆದ್ದಾರಿಯಲ್ಲಿರುವ ಪ್ರೊಫೆಸರ್ ನಂಜುಂಡಸ್ವಾಮಿ ರೈತ ಚೈತನ್ಯ ಕೇಂದ್ರದ ಬಳಿ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಹಾಗೂ ಇತರ ಸಂಘ ಸಂಸ್ಥೆಗಳ ರೈತ ದಿನಾಚರಣೆಯನ್ನು ನಂಜುಂಡಸ್ವಾಮಿ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ಆಚರಿಸಿದರು. ರಾಷ್ಟ್ರೀಯ ರೈತ ದಿನಾಚರಣೆಗೆ, ದೇಶಕ್ಕೆ ಅನ್ನ ನೀಡುವ ರೈತ ದಿನಾಚರಣೆಗೆ, ವಿಶ್ವ ಸಂಕುಲಕ್ಕೆ ಅನ್ನ ನೀಡುವ ಕಸ್ತೂರಿ ಕರ್ನಾಟಕ ವೇದಿಕೆ ಜಿಲ್ಲಾಧ್ಯಕ್ಷ ವಿ.ಸಿ. ಉಮಾಶಂಕರ್ ಮಾತನಾಡಿ, ಭಾರತದ 5ನೇ ಪ್ರಧಾನಮಂತ್ರಿ ಚೌಧರಿ ಚರಣ್ ಸಿಂಗ್ ರವರ ಜನ್ಮದಿನವನ್ನು ರೈತ ದಿನಾಚರಣೆಯಾಗಿ ಆಚರಿಸಲಾಗುತ್ತದೆ. ಅವರು ಅಲ್ಪಾವಧಿಯ ಪ್ರಧಾನಮಂತ್ರಿಯಾಗಿದ್ದರೂ ಕೂಡ ರೈತರ ಬಗ್ಗೆ ಅಪಾರವಾದ ಕಾಳಜಿ, ಆಸಕ್ತಿ ಹೊಂದಿದ್ರು ಅಂತ ಹೇಳಿದರು. ಹಗಲಿರುಳು ಭೂಮಿ ತಾಯಿಯ ಸೇವೆ ಮಾಡಿ ಇಡೀ ವಿಶ್ವಕ್ಕೆ ಅನ್ನ ಹಾಕುವ ರೈತ ದಿನಾಚರಣೆಯನ್ನ ಈ ದಿವಸ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಮತ್ತು ಎಲ್ಲ ಪ್ರಗತಿಪರ ಸಂಘಟನೆಗಳು ಇವತ್ತು ಮದ್ದೂರಿನಲ್ಲಿ ವಿಶ್ವ ರೈತ ನಾಯಕ ನಂಜುಂಡಸ್ವಾಮಿರವರ ಪುತ್ಥಳಿಯ ಬಳಿ ಆಚರಣೆಯನ್ನ ಮಾಡ್ತಾ ಇದ್ದೀವಿ. ಬಂಧುಗಳೇ, ವಿಶ್ವದ ಇಡೀ ಜಗತ್ತನ್ನು ಏನೂ ಪರಿಚಯ ಮಾಡದೆ
ಹಗಲಿರುಳು ಯಾವುದೇ ಆಕಾಂಕ್ಷಿಯಾಗದೆ ಇಡೀ ಜಗತ್ತಿಗೆ ಅನ್ನ ಹಾಕುವ ಜೀವ ಎಂದರೆ ಇವತ್ತು ರೈತ. ಅಂತ ರೈತನ ಇವತ್ತು ಅಂತಾರಾಷ್ಟ್ರೀಯ ದಿನಾಚರಣೆಯನ್ನ ಇವತ್ತು ನಮ್ಮ ಸಂಘಟನೆ ಆಚರಿಸ್ತಕ್ಕಂಥದ್ದು ನಮ್ಮೆಲ್ಲರ ಸೌಭಾಗ್ಯವೂ ಕೂಡ ಹೌದು. ಈ ದಿವಸ ರೈತ ಚಳವಳಿಗಳು ಇಡೀ ಜಗತ್ತಿನಲ್ಲಿ ಏನಾದರೂ ಇಲ್ಲದೆ ಹೋಗಿದ್ರೆ ಇವತ್ತು ನಮ್ಮ ಆಳುವಂತ ಸರ್ಕಾರಗಳಾಗಿರ್ಬೋದು, ಇವತ್ತು ಬ್ಯಾಂಕಿಂಗ್ ವ್ಯವಸ್ಥೆಗಳಾಗಿರ್ಬೋದು, ನಮ್ಮನ್ನ ಹದೋಪತನಕ್ಕೆ ತಳ್ಳಿ ಇವತ್ತು ಕಗ್ಗೋಲು ಮಾಡುವಂತ ದಿವಸಗಳು ನಮ್ಮನ್ನ ಕಾಡ್ತಾ ಇರ್ತಕ್ಕಂಥದ್ದು. ಬಂಧುಗಳೇ, ಇವತ್ತು ಚೌಧರಿ ಚರಣ್ ಸಿಂಗ್ ಅವರು ಭಾರತದ 5ನೇ ಪ್ರಧಾನಮಂತ್ರಿಗಳು, ಉತ್ತರ ಪ್ರದೇಶದ 5ನೇ ಮುಖ್ಯಮಂತ್ರಿಗಳು, ಅವರ ಜನ್ಮದಿನವನ್ನ ನಾವು ಈ ದಿವಸ ರೈತ ದಿನಾಚರಣೆಯನ್ನಾಗಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಚೌಧರಿ ಚರಣ್ ಸಿಂಗ್ ರವರು ಇಡೀ ರೈತ ಸಂಕುಲಕ್ಕೆ ಅವರ ಅಲ್ಪಾವಧಿಯ ಆಡಳಿತದಲ್ಲಿ ರೈತ ಅಂತ ಏನು, ರೈತರಿಗೆ ಏನೇನು ಉಪಯೋಗ ಆಗಬೇಕು ಅಂತ ಹೇಳಿ ನೂರಾರು ಕಾರ್ಯಕ್ರಮವನ್ನ ಮಾಡಿಕೊಟ್ಟಂತವರು ಚೌಧರಿ ಚರಣ್ ಸಿಂಗ್ ರವರು. ಅಂತ ಒಬ್ಬ ಮಹಾತ್ಮನ ದಿನವನ್ನ ನಾವು ಇವತ್ತು ರಾಷ್ಟ್ರೀಯ ರೈತ ದಿನವಾಗಿ ನಾವು ಆಚರಣೆಯನ್ನ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಮುಖಂಡರಾದ ಲಿಂಗರಾಜು, ತಿಪ್ಪೂರು ರಾಜೇಶ್, ಚಂದುಪುರ ಶಿವಲಿಂಗೇಗೌಡ, ಮಹಾದೇವ, ಬಸವರಾಜು ಸೇರಿದಂತೆ ಅನೇಕರಿದ್ದರು. ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಯನ್ನು ಇತರ ರಾಜ್ಯಗಳು ಪ್ರಾರಂಭಿಸಲು ಪ್ರೇರೇಪವಾಗುತ್ತಿದ್ದು, ಈವರೆಗೂ ಪಂಚ ಗ್ಯಾರಂಟಿ ಯೋಜನೆಯಡಿ 1,25,000 ಕೋಟಿ ಹಣವನ್ನು ಸಾರ್ವಜನಿಕರ ಅನುಕೂಲಕ್ಕಾಗಿ ತಲುಪಿಸಲಾಗಿದೆ ಅಂತ ಕೃಷಿ ಹಾಗೂ ಮಂಡ್ಯ ಜಿಲ್ಲೆ ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ ಹೇಳಿದರು. ನಂಗಮಂಗಲದ ಟಿಬಿ ಸರ್ಕಲ್ ಬಡಗೋಡಮ್ಮ ದೇವಸ್ಥಾನದ ಆವರಣದಲ್ಲಿ ಜನಸಂಪರ್ಕ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಸಚಿವರು, ಜನಸಂಧಾನ ಕಾರ್ಯಕ್ರಮದ ಪ್ರಮುಖ ಉದ್ದೇಶವೇ ಸಾರ್ವಜನಿಕರ ಸಮಸ್ಯೆಗಳನ್ನು ಪರಿಹರಿಸುವುದು. ಈ ನಿಟ್ಟಿನಲ್ಲಿ ಕಳೆದ 7.5 ವರ್ಷದಿಂದ ಸಾರ್ವಜನಿಕರಿಂದ ಅರ್ಜಿ ಸ್ವೀಕರಿಸಿ ಪರಿಶೀಲಿಸಿ ಅಧಿಕಾರಿಗಳ ಗಮನಕ್ಕೆ ತಂದು ಪರಿಶೀಲಿಸಲಾಗುತ್ತಿದೆ. ಜನರ ಸಮಸ್ಯೆಗೆ ಸ್ಪಂದಿಸುವುದು ನಮ್ಮ ಕೆಲಸ ಅಂತ ಹೇಳಿದರು. ತಾಲೂಕು ಇಲಾಖೆಗಿಂತಲೂ ಜಿಲ್ಲಾಡಳಿತದ ಜವಾಬ್ದಾರಿ ದೊಡ್ಡದು. ಜಿಲ್ಲಾಡಳಿತ ಹೆಚ್ಚು ಪ್ರಾಮಾಣಿಕವಾಗಿ ಕೆಲಸ ಮಾಡಿಕೊಂಡು ಬರುತ್ತಿದೆ. ತಾಲೂಕು ಆಡಳಿತದಲ್ಲಿ ಅನುಭವದ ಕೊರತೆಯಿಂದ ಕೆಲಸ ನಿಧಾನಗತಿಯಲ್ಲಿದೆ. ಜಿಲ್ಲೆಯಲ್ಲಿ ಕೆಲಸ ನಿರ್ವಹಣೆಯ ಜೊತೆಗೆ ಸಾರ್ವಜನಿಕರು ಕೆಲಸ ನಿರ್ವಹಣೆಯಲ್ಲಿ ಸಮಾಧಾನವಾದರೆ ಸಂತೋಷವಾಗುತ್ತದೆ. ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಅಂತ ಹೇಳಿದರು. ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಮಂಡ್ಯ ಜಿಲ್ಲೆಯಲ್ಲಿ ಕಳೆದ 1 ವರ್ಷದಲ್ಲಿ ಉಪವಿಭಾಗಾಧಿಕಾರಿಗಳ ಕಚೇರಿಯಲ್ಲಿ 8,600ಕ್ಕೂ ಹೆಚ್ಚು ಪಹಣಿಗಳನ್ನು ತಿದ್ದುಪಡಿ ಮಾಡಲಾಗಿದೆ ಅಂತ ಅವರು ಹೇಳಿದರು. ಸಬ್ ಡಿವಿಷನ್ ಕಳೆದ 1 ವರ್ಷದಲ್ಲಿ ಉಪವಿಭಾಗ ಕಚೇರಿ ಕಳೆದ 2 ವರ್ಷದಲ್ಲಿ ಒಟ್ಟು 8,600ಕ್ಕೂ ಹೆಚ್ಚು ಪಹಣಿಗಳು ತಿದ್ದುಪಡಿಯಾಗಿದೆ. 8,600ಕ್ಕೂ ಹೆಚ್ಚು ಪಹಣಿಗಳ ತಿದ್ದುಪಡಿ. AC ಆಫೀಸಲ್ಲಿ 1,600ಕ್ಕೂ ಹೆಚ್ಚು ಕೋರ್ಟ್ ಪ್ರಕರಣಗಳು ಇತ್ಯರ್ಥ ಆಗಿದೆ. ಸಬ್ ಡಿವಿಷನ್ ಕೋರ್ಟಲ್ಲಿ 1,600ಕ್ಕೂ ಹೆಚ್ಚು ಕೋರ್ಟಿನ ಪ್ರಕರಣಗಳು ಇತ್ಯರ್ಥ ಆಗಿದೆ. ನಾಗಮಲ ತಾಲೂಕಿನಲ್ಲಿ ಸುಮಾರು 20,000 ಪೌತಿ ಖಾತೆ. ಹಿಂದೆ ಎಲ್ಲ ವರ್ಷಕ್ಕೆ 2,000 3,000 ಆಗ್ತಿತ್ತು, ಹೆಚ್ಚು ಅಂತ ಕಾಣ್ತದೆ. ಇವಾಗ ಮಾತ್ರ 20,000 ಪೌತಿ ಕಾರ್ಯಗಳಾಗಿದೆ. 20,000 ನಿಮ್ಮ ತಂದೆ, ತಾತ, ಮುತ್ತಾತ ಅಥವಾ ಯಾವುದೋ ಕಾರಣಕ್ಕೆ ಆಕಸ್ಮಿಕ ಸಾವು ಅಥವಾ ನೇಚರು ಸಾವಾಗಿ ಮಾಡಿಸ್ಕೊಳ್ಳದೆ ಇರ್ತಕ್ಕಂಥ ಪೌತಿ ಖಾತೆಗಳನ್ನ 20,000 ಪೌತಿ ಖಾತೆಗಳನ್ನ ಇವತ್ತು ಕಂಪ್ಲೀಟ್ ಆಗಿದೆ. ಇಲ್ಲಿವರೆಗೆ 2,60,000 ಆಧಾರ್ ಸೀಡಿಂಗ್ ಮಾಡಲಾಗಿದೆ. 2,60,000 ಆಧಾರ್ ಸೀಡಿಂಗ್ ಮಾಡಿದ್ವಿ. ತಾಲೂಕಿನಲ್ಲಿ ಇನ್ನೂ 80,000 ಖಾತೆ ಮಾಡಲು ಬಾಕಿ. ಇನ್ನೂ 80,000 ಖಾತೆ ಬಾಕಿ ಇರ್ತಕ್ಕಂಥದ್ದು. ದುರಸ್ತಿಗೆ 200 ಪಾಣಿ ಇದೇ ಜಾಗದಲ್ಲಿ ರೆವಿನ್ಯೂ ಮಿನಿಸ್ಟ್ರು ನಾನು ಈ ರಾಜ್ಯದಲ್ಲಿ ಚಾಲನೆ ಕೊಟ್ಟಿದ್ದೆ. ಪಾಣಿ ತಿದ್ದುಪಡಿ ಒಂದು ಪೌತಿ ಇದನ್ನು ದರ್ಖಾಸ್ ಪೌಡಿ ಇದನ್ನು ಆಂದೋಲನ ಅಂತೇಳಿ ಪ್ರಾರಂಭ ಮಾಡಿದ್ದೆ. ಇದೇ ಜಾಗದಲ್ಲಿ ನಾನು ನಮ್ಮ ಕೃಷ್ಣ ಬೈರೇಗೌಡ 1 ವರ್ಷಕ್ಕೆ 50 ಆಗ್ತಿದ್ವೋ ಹೆಚ್ಚು ಅಂತ ಕಾಣುತ್ತೆ ಅಲ್ವಾ? 10 ರಿಂದ 15 ವರ್ಷಕ್ಕೆ ಆಗ್ತಿದ್ವಂತೆ. ಈಗ ದುರಸ್ತಿ ಪಾಣಿಗಳ 200 ನಡೆಯುತ್ತೆ. ನಮ್ಮ ನಾಗಮಲ 1ರಲ್ಲಿ 200 ಕೊಟ್ಟಿದ್ದೀವಿ. 400ಕ್ಕೂ ಹೆಚ್ಚು ಸರ್ವೆ ನಂಬರ್ಗಳೇ 1 to 5 ಆಗಿದೆ. 1 to 5 ಅಂತಿರಲ್ಲ, 400ಕ್ಕೂ ಹೆಚ್ಚು 1 to 5 ಆಗಿದೆ ಇಲ್ಲಿವರೆಗೆ. ಮುಜರಾಯಿ ದೇವಸ್ಥಾನಗಳಿಗೆ 6 ತಿಂಗಳು 36,000, ಪ್ರತಿ ತಿಂಗಳು 6,000 ರೂಗಳಂತೆ ನಾಗಮಲ ತಾಲೂಕಿನ ಒಟ್ಟು 500-600 ದೇವಸ್ಥಾನಗಳಿಗೆ 30 ಲಕ್ಷಕ್ಕೆ ಹೆಚ್ಚು ಹಣ ಅವ್ರ ಖಾತೆಗೆ ಜಮಾ ಆಗಿದೆ. NRLM ವತಿಯಿಂದ ಮಹಿಳೆಯರಿಗೆ ಸಾಕಷ್ಟು ಕಾರ್ಯಕ್ರಮ ನಮ್ಮ ಜಿಲ್ಲಾ ಪಂಚಾಯತಿನಲ್ಲಿ ಏನು
ಜಿಲ್ಲಾ ಪಂಚಾಯತಿನಲ್ಲಿ ಕಾರ್ಯಕ್ರಮದಲ್ಲಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸಚಿನ್ ಚಿರವರಾಯಸ್ವಾಮಿ, ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆಆರ್ ನಂದಿನಿ, ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ, ಅಪರ ಪೊಲೀಸ್ ವರಿಷ್ಠಾಧಿಕಾರಿ ಗಂಗಾಧರ ಸ್ವಾಮಿ, ನಾಗಮಂಗಲ ತಹಶೀಲ್ದಾರ್ ಆದರ್ಶ್, ಪಾಂಡವಪುರ ಉಪವಿಭಾಗಾಧಿಕಾರಿ ಶ್ರೀನಿವಾಸ್ ಸೇರಿದಂತೆ ಅನೇಕ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಜನಸಂಪರ್ಕ ಸಭೆಯಲ್ಲಿ ನೂರಾರು ಅರ್ಜಿಗಳನ್ನು ತೆಗೆದುಕೊಳ್ಳಲಾಯಿತು. ಜಿಲ್ಲಾಧಿಕಾರಿಗಳು ಮತ್ತು ಸಚಿವರು ಹಾಗೂ ಇತರ ಅಧಿಕಾರಿಗಳು ಸ್ಥಳದಲ್ಲೇ ಪರಿಹಾರ ಕಲ್ಪಿಸುವ ಭರವಸೆಯನ್ನು ಕೂಡ ನೀಡಿದರು. ಸಾರ್ವಜನಿಕರು ಅದನ್ನು ಬಳಸ್ಕೊಳ್ಳಿ. ಮಂಡ್ಯ ಮಿಮ್ಸ್ಗೆ ಸಂಬಂಧಿಸಿದಂತೆ ಜಾಗದ ಒತ್ತುವರಿಯನ್ನು ತೆರವುಗೊಳಿಸಿ ಕಾನೂನು ಬಾಹಿರವಾಗಿ ಖಾಸಗಿ ವ್ಯಕ್ತಿಗಳು ಹಾಗೂ ಸಂಘ ಸಂಸ್ಥೆಗಳಿಗೆ ಜಮೀನು ಮಂಜೂರು ಮಾಡಿರುವುದನ್ನು ರದ್ದು ಮಾಡಿ ಲೋಪವೆಸಗಿದ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ವಹಿಸುವಂತೆ ಜಿಲ್ಲಾಡಳಿತವನ್ನು ಸಾಮಾಜಿಕ ಹೋರಾಟಗಾರ ರವೀಂದ್ರ ಒತ್ತಾಯಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಗರದಲ್ಲಿ ಜಿಲ್ಲಾಸ್ಪತ್ರೆ ಹಾಗೂ ಸರ್ಕಾರಿ ಪ್ರೌಢಶಾಲೆಯ ಉದ್ದೇಶಕ್ಕೆ ಜಮೀನು ಮೀಸಲಿಡಲಾಗಿದ್ದು ಅವುಗಳನ್ನು ಕೆಲವರು ಒತ್ತುವರಿ ಮಾಡಿಕೊಂಡರೆ ಇನ್ನು ಕೆಲವರು ಅಕ್ರಮವಾಗಿ ಜಮೀನು ಮಂಜೂರು ಮಾಡಿಸಿಕೊಂಡಿದ್ದಾರೆ ಎಂದು ಆರೋಪಿಸಿದರು. ಕೋಟ್ಯಾಂತರ ರೂಪಾಯಿ ಹೆಚ್ಚು ಬೆಲೆ ಬಾಳುವ ಜಮೀನನ್ನು ಖಾಸಗಿ ವ್ಯಕ್ತಿಗಳು ಒತ್ತುವರಿ ಮತ್ತು ಸಂಘ ಸಂಸ್ಥೆಗಳು ಮಂಜೂರು ಮಾಡಿಸಿಕೊಂಡಿರುವುದನ್ನು ತನಿಖೆ ನಡೆಸಿ ಕಾನೂನು ರೀತಿ ಕ್ರಮ ಜರುಗಿಸಬೇಕು ಎಂದು ಹೇಳಿದರು. ಟ್ರಾಮ್ ಕೇರ್ ನಿರ್ಮಾಣಕ್ಕೆ ಮಂಡ್ಯ ಶಾಸಕರು ಡಿಎಚ್ಒ ಕಚೇರಿ ಸ್ಥಳವನ್ನು ತೆರವು ಮಾಡಿಸುವುದಾಗಿ ಹೇಳಿದ್ದಾರೆ. ಮಿಮ್ಸ್ಗೆ ಸಂಬಂಧಿಸಿದಂತೆ ಒತ್ತುವರಿ ಮಾಡಿಕೊಂಡ ಸ್ಥಳವಿದೆ, ಅಲ್ಲಿ ಸುಸಜ್ಜಿತ ಟ್ರಾಮಾ ಕೇರ್ ಮತ್ತು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡಬಹುದು ಎಂದು ಸಲಹೆ ನೀಡಿದರು. ತಮಿಳು ಕಾನೂನು ಸಂಬಂಧ ಇರುವ ತಡೆಯಾಜ್ಞೆಯು ಫೆಬ್ರವರಿ 3ರಂದು ನ್ಯಾಯಾಲಯ ತೆರವು ಮಾಡಲಿದೆ. ಜಿಲ್ಲಾಧಿಕಾರಿಗಳು ಕೂಡಲೇ ತಮಿಳು ಕಾನೂನು ನಿವಾಸಿಗಳನ್ನು ಸ್ಥಳಾಂತರಿಸಲು ಕ್ರಮ ವಹಿಸಬೇಕು. ಈ ಸಂಬಂಧ ಜಿಲ್ಲೆಯ ರಾಜಕಾರಣಿಗಳಿಗೆ ಇಚ್ಛಾಶಕ್ತಿ ಪ್ರದರ್ಶನ ಮಾಡಬೇಕು ಎಂದು ಹೇಳಿದರು. ಕೇಂದ್ರ ಸಚಿವರು ಕೈಗಾರಿಕೆ ಸ್ಥಾಪಿಸಲು ಸ್ಥಳ ಹುಡುಕಾಟದಲ್ಲಿದ್ದಾರೆ. ಜಿಲ್ಲೆಯಲ್ಲಿ ಅಕ್ರಮವಾಗಿ ಭೂಮಿ ಕಬಳಿಕೆ ಮಾಡಿರುವುದನ್ನು ತೋರಿಸಿ ಈ ಸಂಬಂಧ ದಾಖಲೆಗಳನ್ನು ಒದಗಿಸುತ್ತೇವೆ. ಅವುಗಳನ್ನು ತೆರವುಗೊಳಿಸಿ ಜಿಲ್ಲೆಯ ಅಭಿವೃದ್ಧಿಗೆ ರಾಜ್ಯ ಕೇಂದ್ರ ಸಚಿವರಿಬ್ಬರು ಶ್ರಮಿಸಬೇಕು ಅಂತ ಅವರು ಹೇಳಿದರು. ಸರ್ಕಾರಿ ವೈದ್ಯಕೀಯ ಕಾಲೇಜ್ ಇದೆ. ಆ ಕಾಲೇಜಿಗೆ ಸಂಬಂಧಪಟ್ಟಂತೆ ಟ್ರಾಮಾ ಕೇರ್ ಸೆಂಟರು ಮತ್ತು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಜಾಗ ಇಲ್ಲ ಅಂಥೇಳಿ ಇವತ್ತು ರಾಜಕೀಯವಾಗಿ ಅದು ತಿರುವು ಪಡ್ಕೊಂಡಿದೆ. ಇಂಥ ಸಂದರ್ಭದಲ್ಲಿ ನಾವು ಏನು 2009ನೇ ಇಸ್ವಿನಲ್ಲೇ ಈಗ 2009ನೇ ಇಸ್ವಿನಲ್ಲೇ ತಮಿಳು ಕಾಲೋನಿ ಅಂಥೇಳಿ ಏನು IHSTP ಯೋಜನೆ ಅಡಿ 16 ಕೋಟಿ ಯೋಜನೆ ಅಡಿ 576 ಮನೆ ಕಟ್ಟಲಿಕ್ಕೆ ಹೊರಟಿದ್ರು. ಆ ಸಂದರ್ಭದಲ್ಲಿ ನಾವು ಅದಕ್ಕೆ ತಡೆಯಾಜ್ಞೆಯನ್ನು ತಂದ್ವಿ. ಸೆಪ್ಟೆಂಬರ್ 7, 2015ನೇ ತಾರೀಕು ಹೈಕೋರ್ಟ್ ಕೂಡ ತಮಿಳು ಕಾಲೋನಿನ 1 ವರ್ಷದೊಳಗೆ ಪುನರ್ವಸತಿ ಕಲ್ಪಿಸಿ ಅವನ್ನ ತೆರವುಗೊಳಿಸಬೇಕು ಅಂಥೇಳಿ ಆದೇಶ ಮಾಡಿತ್ತು. ಇದೆಲ್ಲವೂ ಕೂಡ ನಿಮಗೆ ವಿಚಾರ ಸಂಪೂರ್ಣವಾಗಿ ಗೊತ್ತಿದೆ. ಅನಂತರ ಒಟ್ಟು ಇವತ್ತು 77 ಎಕರೆ 78 ಎಕರೆ 15 ಕುಂಟೆ ಭೂಮಿ ಸ್ವಾಧೀನ ಆಗಿರ್ತಕ್ಕಂಥದ್ದು. 1941ರಲ್ಲಿ ಏನು ಮೈಸೂರು ಮಹಾರಾಜರು ಪ್ರಥಮ ಬಾರಿಗೆ 22 ಎಕರೆ 6.5 ಕುಂಟೆ ಮತ್ತು ಅದಕ್ಕೆ ಸೇರಿದಂಥ 11 ಎಕರೆ 18 ಕುಂಟೆ ಗೆಜೆಟ್ ನೋಟಿಫಿಕೇಷನ್ ಇದೆ. ಇದನ್ನು ನಾವು 25 ದಿವಸ ಕ್ಯಾಂಪೇನ್ ಮಾಡಿ ಹುಡುಕಿ ತೆಗೆದಂಥದ್ದು. ಈ 22 ಒಟ್ಟು 33 ಎಕರೆ 24 ಕುಂಟೆ 1941ರಲ್ಲಿ. ಪುನಃ 1948ರಲ್ಲಿ 17 ಎಕರೆ 6.5 ಕುಂಟೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ 3 ಎಕರೆ 28 ಕುಂಟೆ ಖರಾಬು, ಒಟ್ಟು 17 ಎಕರೆ 6.5 ಕುಂಟೆ. ಮತ್ತು 1947ನೇ ಇಸ್ವಿನಲ್ಲಿ ಇದು ಇಲ್ಲಿದೆ ನೋಡಿ, ಎಜುಕೇಷನ್ ಸೆಕ್ರೆಟ್ರಿ, ಇದು ಮಂಡ್ಯ ಗ್ರಾಮ ಮತ್ತು ಗುತ್ತೂರು ಗ್ರಾಮ. ಇದಕ್ಕೆ ಸಂಬಂಧಪಟ್ಟಂತೆ ಮೈಸೂರು ಮಹಾರಾಜರು 20 ಎಕರೆ 31 ಕುಂಟೆ ಮತ್ತು ಖರಾಬು 3 ಎಕರೆ 15 ಕುಂಟೆ, ಒಟ್ಟು 78 ಎಕರೆ 15 ಕುಂಟೆ. ಮಧ್ಯದಲ್ಲಿ ಒಂದು ಕೆರೆ ಇದೆ, ಸಣ್ಣ ಕೆರೆ, ಒಂದು ಕಟ್ಟೆ ಇದೆ. ಆ ಜಾಗಗಳು ಹೊರತುಪಡಿಸಿ ಇಷ್ಟು ಬರುತ್ತೆ, 80 ಎಕರೆ ಮೇಲೆ ಬರುತ್ತೆ. ಇಲ್ಲಿ ಈ ಜಾಗವನ್ನು ನಾವು ಸೆಪ್ಟೆಂಬರ್ 7, 2015ರಲ್ಲಿ ಏನು ಆದೇಶ ಆಯಿತು ಹೈಕೋರ್ಟು, ಆದ ನಂತರ ನಾವು ಕಂಟೆಂಪ್ಟು ಕೂಡ ಹಾಕಿದ್ವಿ. ನಾವು ಇಷ್ಟು ತಮಿಳು ಕಾಲೋನಿ ಒಂದೇ ಅಲ್ಲ, ನಾವು ಪಾರ್ಟಿ ಮಾಡಿರ್ತಕ್ಕಂಥದ್ದು
ಮಂಡ್ಯ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸು, ಸೀನಿಯರ್ ಅಸಿಸ್ಟೆಂಟ್ ಟೀಚರ್ ಹೈಸ್ಕೂಲ್ ಡಿವಿಷನ್ MC ರೋಡ್ ಮಂಡ್ಯ ಕಲ್ಕಟ್ಟಡ ಅವ್ರನ್ನೂ ಮಾಡಿದ್ವಿ. ಮತ್ತು ಪ್ರಿನ್ಸಿಪಾಲು ವುಮೆನ್ಸ್ ಕಾಲೇಜು ಅವ್ರನ್ನೂ ಕೂಡ ಪಾರ್ಟಿ ಮಾಡಿದ್ವಿ. ಟೋಟಲಿ ಇಲ್ಲಿ ಜಿಲ್ಲಾ ಆಸ್ಪತ್ರೆ ಮತ್ತು ಏನು ಕಲ್ಕಟ್ಟಡ ಇದೆ ಅಲ್ಲಿಂದ 15 ಎಕರೆ ಮಹಿಳಾ ಯೂನಿವರ್ಸಿಟಿಗೆ ವರ್ಗಾವಣೆ ಆಗಿತ್ತು, 15 ಎಕರೆ. ನಾವು 3 ಜನ ಪಾರ್ಟಿ ಮಾಡಿ ಇಷ್ಟೋ ಎಕರೆಗಳನ್ನ ತೆರವುಗೊಳಿಸ್ಬೇಕು ಅಂತೇಳಿ ನಾವು ಹೈಕೋರ್ಟ್ಗೆ ಹೋಗಿದ್ವಿ. ಆದರೆ ಹೈಕೋರ್ಟು ತಮಿಳ್ ಕಾಲೋನಿಗೆ ಪಾತ್ರ ತೆರವುಗೊಳಿಸ್ಬೇಕು ಅಂತೇಳಿ ಆದೇಶ ಮಾಡಿದ್ರು. ಫಸ್ಟು ತಮಿಳ್ ಕಾಲೋನಿ ತೆರವುಗೊಳಿಸಿ ಆಮೇಲೆ ಬಾಕಿದು ಅಂತೇಳಿ ಆದೇಶ ಮಾಡಿದ್ಮೇಲೆ ನಾವು ನ್ಯಾಯಾಂಗ ನಿಂದನೆಯನ್ನು ಪ್ರಕರಣವನ್ನು ದಾಖಲು ಮಾಡಿದ್ವಿ. ಪುನಃ 2019-2015 ವೈದ್ಯಕೀಯ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ನೇತೃತ್ವದಲ್ಲಿ ವಿಕಾಸಸೌಧದಲ್ಲಿ ಸಭೆ ಮಾಡಿ ಆಸ್ಪತ್ರೆ ವಿಚಾರದಲ್ಲಿ 50 ಎಕರೆ ಜಾಗ ಮಂಡ್ಯ ವೈದ್ಯಕೀಯ ವಿಜ್ಞಾನ ಸಂಸ್ಥೆಗಳಿಗೆ ಬೇಕು. ಯಾಕೆಂತ ಹೇಳಿದ್ರೆ 150 ವೈದ್ಯಕೀಯ ವಿದ್ಯಾರ್ಥಿಗಳು ಪ್ರತಿ ವರ್ಷ ಅಲ್ಲಿ ಸೇರ್ತಾರೆ ಶಿಕ್ಷಣಕ್ಕೆ. ಹೀಗಾಗಿ ಇಷ್ಟು 50 ಎಕರೆ ಬೇಕು ಅಂತೇಳಿ ಒಟ್ಟು 13 ಅಪಘಾತ ತುರ್ತು ಚಿಕಿತ್ಸಾ ಘಟಕ, 500 ಹಾಸಿಗೆ ಸಾಮರ್ಥ್ಯವುಳ್ಳ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನರ್ಸಿಂಗ್ ಕಾಲೇಜು ಕಟ್ಟಡ, ಶುಶ್ರೂಷಕರ ವಸತಿ ಗೃಹಗಳು, ಗ್ರೂಪ್ ಡಿ ವಸತಿ ಗೃಹಗಳು, ಕೇಂದ್ರ ಗ್ರಂಥಾಲಯ ಸಂಕೀರ್ಣ, ಉಪನ್ಯಾಸಕ ಕೊಠಡಿ ಸಂಕೀರ್ಣ, 6 ಮೇಜರ್ ಶಸ್ತ್ರಚಿಕಿತ್ಸಾ ಕೊಠಡಿಗಳನ್ನೊಂಡ ಸರ್ಜರಿ ಬ್ಲಾಕು, PG ವಿದ್ಯಾರ್ಥಿ ನಿಲಯ, ಬಡ ರೋಗಿಗಳಿಗಾಗಿ ಧರ್ಮಶಾಲಾ ಕಟ್ಟಡ, ಹೆಚ್ಚುವರಿ 50 ವಿದ್ಯಾರ್ಥಿಗಳಿಗೆ ಬಾಲಕ ಬಾಲಕಿಯರ ವಸತಿ ಗೃಹಗಳು, ಗೃಹ ವೈದ್ಯ ವಿದ್ಯಾರ್ಥಿಗಳ ವಸತಿ ನಿಲಯ, ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗಕ್ಕೆ ಹೆಚ್ಚುವರಿ ಕಟ್ಟಡ ಅಂತೇಳಿ ರೆಗ್ಯುಲೇಷನ್ ಮಾಡಿ ಇದನ್ನು ಹೈಕೋರ್ಟ್ಗೆ ಸಬ್ಮಿಟ್ ಮಾಡಿದ್ದಾರೆ. ಗೋಷ್ಠಿಯಲ್ಲಿ ಶಿವರಾಮೇಗೌಡ, ಕಿರಣ್ ಕುಮಾರ್, ಮಾಧು, ಅಣ್ಣಯ್ಯ ಇದ್ದರು. ಅಂಬಿಗರ 10ನೇ ಶರಣ ಸಂಸ್ಕೃತಿ ಉತ್ಸವ ಮತ್ತು ವಚನಗ್ರಂಥಿ ಮಹಾರಥೋತ್ಸವ ಕಾರ್ಯಕ್ರಮವು ಜನವರಿ 14-15 ಹಾವೇರಿ ಜಿಲ್ಲೆಯ ನಿಜ ಶರಣ ಅಂಬಿಗರ ಚೌಡಯ್ಯನವರ ಗುರುಪೀಠದಲ್ಲಿ ನೆರವೇರಲಿದೆ ಎಂದು ಪೀಠಾಧ್ಯಕ್ಷ ಶಾಂತಭೀಷ್ಮ ಚೌಡಯ್ಯ ಸ್ವಾಮೀಜಿ ತಿಳಿಸಿದರು. ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾರ್ಯಕ್ರಮದ ಅಂಗವಾಗಿ ನಿಜಶರಣ ಅಂಬಿಗರ ಚೌಡಯ್ಯನವರ ಶಿಲಾಮಂಟಪ, ಕಂಚಿನ ಪುತ್ಥಳಿ ಲೋಕಾರ್ಪಣೆ ಮತ್ತು ಮಹರ್ಷಿ ವೇದವ್ಯಾಸ ಕಲ್ಯಾಣ ಮಂಟಪ ಉದ್ಘಾಟನೆ ನೆರವೇರಿದೆ ಎಂದು ಹೇಳಿದರು. ಜನವರಿ 14 ಬೆಳಿಗ್ಗೆ ನಿಜಶರಣ ಅಂಬಿಗರ ಚೌಡಯ್ಯನವರ ತೊಟ್ಟಿಲೋತ್ಸವ ನಡೆಯಲಿದ್ದು, ಐಕ್ಯ ಮಂಟಪ ಪೂಜೆ, ಸಾಮೂಹಿಕ ರಕ್ತದಾನ, ಸಾಮೂಹಿಕ ಸರಳ ವಿವಾಹ, ಲಿಂಗೈಕ್ಯ ಶಾಂತಮುನಿ ಸ್ವಾಮೀಜಿಗಳ 10ನೇ ಸ್ಮರಣೋತ್ಸವ, ಮಧ್ಯಾಹ್ನ ರಾಜ್ಯಮಟ್ಟದ ಪ್ರತಿಭಾ ಪುರಸ್ಕಾರ ಹಾಗೂ ವಚನ ಕಂಠಪಾಠ ಸ್ಪರ್ಧೆ ವಿಜೇತರಿಗೆ ಬಹುಮಾನ ವಿತರಣೆ, ಸಂಜೆ ಐತಿಹಾಸಿಕ ಗಂಗಾರತಿ, ಜಾನಪದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ನಡೆಯಲಿವೆ ಅಂತ ಹೇಳಿದರು. ಜನವರಿ 15 ಬೆಳಗ್ಗೆ 8 ಗಂಟೆಗೆ ಧರ್ಮ ಧ್ವಜಾರೋಹಣ, ಧರ್ಮಸಭೆ, ಚೌಡಯ್ಯನವರ ಶಿಲಾಮಂಟಪ, ಕಂಚಿನ ಪುತ್ಥಳಿ ಲೋಕಾರ್ಪಣೆ ಹಾಗೂ ಮಹರ್ಷಿ ವೇದವ್ಯಾಸ ಕಲ್ಯಾಣ ಮಂಟಪ ಸೇರಿದಂತೆ ಅನೇಕ ಕಾರ್ಯಕ್ರಮಗಳು ಜರುಗಲಿವೆ ಅಂತ ಹೇಳಿದರು. ಸಾಮೂಹಿಕ ವಿವಾಹ ಮಾಡಲು ಇಚ್ಛಿಸುವವರು ಜನವರಿ 1ರೊಳಗೆ ವಿದ್ಯಾರ್ಥಿ ಪುರಸ್ಕಾರಕ್ಕೆ ಜನವರಿ 5ರೊಳಗೆ ನೋಂದಾಯಿಸಿಕೊಳ್ಳುವಂತೆ ಅವರು ಮನವಿ ಮಾಡಿದರು. ಗಂಗಾಮತ, ಅಂಬಿಗ, ಕೋಲಿ, ಕಬ್ಬಲಿಗ, ಬೆಸ್ತ, ಮಗವೀರ 37 ಪರ್ಯಾಯ ಪದಗಳಿಂದ ಗುರುತಿಸಿಕೊಳ್ಳುವಂತಹ ನಮ್ಮ ಅಂಬಿಗ ಸಮಾಜದ ಏಕೈಕ ಗುರುಪೀಠ ಹಾವೇರಿ ಜಿಲ್ಲೆಯ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನ ಗುರುಪೀಠದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅಂಬಿಗರ 10ನೆಯ ಶರಣ ಸಂಸ್ಕೃತಿ ಉತ್ಸವ 2026 ವಚನ ಗ್ರಂಥ ಮಹಾರಥೋತ್ಸವ ಮತ್ತು ವಿಶೇಷವಾಗಿ ನಿಜಶರಣ ಅಂಬಿಗರ ಚೌಡಯ್ಯನವರ 906ನೇ ಜಯಂತ್ಯೋತ್ಸವ ಮತ್ತು ಅಲ್ಲಿ ನಿಜಶರಣ ಅಂಬಿಗರ ಚೌಡಯ್ಯನವರ ಶಿಲಾಮಂಟಪ ಮತ್ತು ಕಂಚಿನ ಪುತ್ಥಳಿ ಮೂರ್ತಿಯ ಸ್ಥಾಪನೆ ಮತ್ತು ಮಹರ್ಷಿ ವೇದವ್ಯಾಸ ಕಲ್ಯಾಣ ಮಂಟಪ ಉದ್ಘಾಟನೆ, ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳು ಜನವರಿ 14 ಮತ್ತು 15, 2026ರಂದೇ ನಮ್ಮ ಗುರುಪೀಠದಲ್ಲಿ ನಡೀತಾ ಇದೆ. ತನ್ನಿಮಿತ್ತವಾಗಿ ಇಡೀ ರಾಜ್ಯದಾದ್ಯಂತ ಜನಜಾಗೃತಿಯಾದಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಪ್ರತಿ ಜಿಲ್ಲಾವಾರು ಸ್ವತಃ ನಾವೇ ಹೋಗಿ ಜಿಲ್ಲಾವಾರು ಜನಜಾಗೃತಿ ಕಾರ್ಯಕ್ರಮವನ್ನು ಹಾಕ್ಕೊಂಡಿವಿ. ಆ ನಿಟ್ಟಿನಲ್ಲಿ ಇವತ್ತು ಮಂಡ್ಯ ಜಿಲ್ಲೆಗೆ ನಾವು ಆಗಮಿಸಿದ್ದೀವಿ. ಈ ಮುಖಾಂತರ ಪತ್ರಿಕಾ ವರದಿಗಳ ಮುಖಾಂತರವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ 37 ಪರ್ಯಾಯ ಪದಗಳನ್ನು ಗುರುತಿಸಿಕೊಳ್ಳುವಂಥ ಎಲ್ಲ ಜನಾಂಗ ಪ್ರತಿ ವರ್ಷ ನಾವೆಲ್ಲ ಸಮ್ಮಿಲನ ಆಗುವಂಥ ಒಂದು ಸದಾವಕಾಶ. ಈ ರಾಜ್ಯ ಅಷ್ಟೇ ಅಲ್ಲದೆ ಪಕ್ಕದ ಗೋವಾ, ಆಂಧ್ರ, ಮಹಾರಾಷ್ಟ್ರ, ತಮಿಳುನಾಡು ಎಲ್ಲ ರಾಜ್ಯಗಳಿಂದೂ ಕೂಡ ನಮ್ಮ ಜನಾಂಗ ಎಲ್ಲ ಇಲ್ಲಿ ಭಾಗವಹಿಸುವಂತಹ ಒಂದು ಅತ್ಯಂತ ಪವಿತ್ರ ಕ್ಷೇತ್ರ. 12ನೇ ಶತಮಾನದಲ್ಲಿ ಬಸವಣ್ಣವ್ರ ಜೊತೆ ಇದ್ದಿರ್ತಕ್ಕಂತಹ ನಿಜಶರಣ ಅಂಬಿಗರ ಚೌಡಯ್ಯನವರ ಜನ್ಮಸ್ಥಳವೂ ಹೌದು, ಐಕ್ಯ ಸ್ಥಳವೂ ಹೌದು. ಅಲ್ಲಿ ತುಂಗಭದ್ರಾ ನದಿ ಇರೋದರಿಂದ ಆ ನದಿಯ ತೀರದಲ್ಲಿ ಅಂಬಿಗರ ಚೌಡಯ್ಯನವರ ಐಕ್ಯ ಮಂಟಪ ಇವತ್ತು ನಾವು ನೋಡ್ಬೋದು. ಅದರ ಪಕ್ಕದಲ್ಲಿ ನರಸೀಪುರದಲ್ಲಿ ನಿಜಶರಣ ಅಂಬಿಗರ
ಅಂಬಿಗರ ಚೌಡಯ್ಯನವರ ಗುರುಪೀಠ ಸ್ಥಾಪನೆಯಾಗಿ ಪ್ರಥಮ ಗುರುಗಳಾಗಿ ಶಾಂತಮಣಿ ಮಹಾಸ್ವಾಮೀಜಿಯವರಿದ್ದರು. ಅವರು ಐಕ್ಯ ಆದ ತಕ್ಷಣ ದ್ವಿತೀಯ ಪೀಠಾಧಿಪತಿಗಳಾಗಿ ನಾವು ಇದ್ದೀವಿ. ಅವರ ಒಂದು 10ನೇ ಸ್ಮರಣೋತ್ಸವ, ನಮ್ಮ ಪೀಠಾರೋಹಣದ ದಶಮಾನೋತ್ಸವ ಕಾರ್ಯಕ್ರಮವೂ ಕೂಡ ಈ ಒಂದು ಕಾರ್ಯಕ್ರಮ ಜರುಗ್ತಾ ಇದೆ. ಅದು 906ನೇ ಜಯಂತ್ಯೋತ್ಸವದ ತನ್ನಿಮಿತ್ತವಾಗಿ ಗುರುಪೀಠದಲ್ಲಿ 14ರಂದು ಬೆಳಗ್ಗೆ 6 ಗಂಟೆಗೆ ತೊಟ್ಟಿಲೋತ್ಸವ ಮತ್ತು ಬೆಳಗ್ಗೆ 10 ಗಂಟೆಗೆ ರಕ್ತದಾನ ಶಿಬಿರ ಮತ್ತು ಬೆಳಗ್ಗೆ 9 ಗಂಟೆಗೆ ನಿಜಶರಣ ಅಂಬಿಗರ ಚೌಡಯ್ಯನ ಒಂದು ಐಕ್ಯ ಮಂಟಪ, ಮೂಲ ಐಕ್ಯ ಮಂಟಪಕ್ಕೆ ಚೌಡದಾನಪುರದಲ್ಲಿ ನಾವು ಸ್ವತಃ ಹೋಗಿ ವಿಶೇಷವಾಗಿ ಪೂಜೆ ಸಲ್ಲಿಸುವಂಥದ್ದು. ಅದಾದ ನಂತರ 11 ಗಂಟೆಗೆ ಸಾಮೂಹಿಕವಾದಂಥ ಸರಳ ವಿವಾಹಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಜರುಗ್ತಾ ಇದೆ. ಗೋಷ್ಠಿಯಲ್ಲಿ ಮಠದ ನಿರ್ದೇಶಕ ಬಸವರಾಜ ಸಪ್ಪನಗೌಡ, ಮಂಡ್ಯ ಜಿಲ್ಲಾ ಗಂಗಾಮತತ ಸಂಘದ ರಮೇಶ್, ಗೌರವಾಧ್ಯಕ್ಷರಾದ ಕೃಷ್ಣಯ್ಯ, ವೀರಣ್ಣ, ಚಂದ್ರು ಇದ್ದರು. ಸಶಕ್ತ ಸದೃಢ ರಾಷ್ಟ್ರದ ನಿರ್ಮಾಣಕ್ಕೆ ತಾಂತ್ರಿಕತೆ ಮತ್ತು ವೃತ್ತಿ ಕೌಶಲ್ಯದ ಮೂಲಕ ಕೊಡುಗೆ ನೀಡುತ್ತಿರುವ ವಿಶ್ವಕರ್ಮ ಸಮಾಜದ ಸೇವೆಯು ಅಪಾರವಾಗಿದೆ ಎಂದು ಸಮಾಜ ಸೇವಕ ಮಲ್ಲಿಕಾರ್ಜುನ್ ಹೇಳಿದರು. ಕೇರ್ಪೇಟೆ ಪಟ್ಟಣದ ಎಂಕೆ ಬೊಮ್ಮೇಗೌಡ ಸಹಕಾರ ಭವನದಲ್ಲಿ ವಿಶ್ವಕರ್ಮ ವಿವಿಧ ಉದ್ದೇಶ ಕೈಗಾರಿಕಾ ಸಹಕಾರ ಸಂಘದ ನೂತನ ಆಡಳಿತ ಮಂಡಳಿಯ ಪದಾಧಿಕಾರಿಗಳಿಗೆ ಪ್ರಮಾಣ ಪತ್ರ ವಿತರಿಸಿ ಮಾತನಾಡಿದ ಅವರು, ಸಮಾಜ ಸಾಧಕರನ್ನು ಕೂಡ ಇದೇ ಸಂದರ್ಭದಲ್ಲಿ ಗೌರವಿಸಿದರು. ವಿಶ್ವಕರ್ಮ ಸಮಾಜವು ತಮ್ಮ ಪಂಚಕಸುಬುಗಳ ಮೂಲಕ ರೈತಾಪಿ ವರ್ಗದ ಜನರಿಗೆ ಬೇಕಾಗುವ ಕೃಷಿ ಪರಿಕರ, ಮನೆಯ ಕಿಟಕಿ ಬಾಗಿಲು ಸೇರಿದಂತೆ ಹೆಣ್ಣು ಮಕ್ಕಳು ಧರಿಸುವ ಆಭರಣ ಹಾಗೂ ನಾವು ಪೂಜಿಸುವ ದೇವರ ಮೂರ್ತಿಗಳನ್ನು ತಮ್ಮ ವೃತ್ತಿ ಕೌಶಲ್ಯದ ಮೂಲಕ ತಯಾರಿಸಿಕೊಟ್ಟು ರಾಷ್ಟ್ರದ ಮುನ್ನಡೆಗೆ ತಮ್ಮ ಅಪಾರ ಸೇವೆ ಸಲ್ಲಿಸಿದ್ದಾರೆ ಎಂದು ಹೇಳಿದರು. ಸಮಾಜದ ಬಂಧುಗಳು ತಮ್ಮ ವೃತ್ತಿ ಕೌಶಲ್ಯದ ಜೊತೆಗೆ ತಮ್ಮ ಮಕ್ಕಳಿಗೆ ಕಡ್ಡಾಯವಾಗಿ ಶಿಕ್ಷಣದ ಜ್ಞಾನದ ಬೆಳಕಿನ ಶಕ್ತಿಯನ್ನು ಕೊಡಿಸುವ ಮೂಲಕ ಸಮಾಜದಲ್ಲಿ ಉನ್ನತ ಸ್ಥಾನಮಾನಗಳನ್ನು ಪಡೆದುಕೊಂಡು ಸಾಧನೆ ಮಾಡುವಂತೆ ಅವರು ಸಲಹೆ ನೀಡಿದರು. ಅಭಿನಂದಿಸಿದ ತಕ್ಷಣ ಅವರ ಪದಗಳನ್ನು ಕೂಡ ಮಾಡ್ತಿರತಕ್ಕಂಥ ಒಂದು ವಿಶಿಷ್ಟವಾದಂಥ ವಿಭಿನ್ನವಾದಂಥ ಒಂದು ಕಾರ್ಯಕ್ರಮ. ಅದಕ್ಕೆ ಕಾದು ತಪ್ಪು ಅಂತಂದರೆ ನಿಮ್ಮಲ್ಲಿರ್ತಕ್ಕಂಥ ಒಗ್ಗಟ್ಟು ಸಂಘಟನೆ. ಈ ಸಂಘಟನೆ ಇದೇ ರೀತಿಯಲ್ಲಿ ಮುಂದುವರಿದು ಮುಂದಿನ ದಿನಮಾನಗಳಲ್ಲಿ ವಿಶ್ವಕರ್ಮ ಸಮಾಜದ ವತಿಯಿಂದ ಆ ಕುಶಲ ಕೈಗಾರಿಕಾ ಸಹಕಾರ ಸಂಘವನ್ನು ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯುವಂಥ ದಿಕ್ಕಿನಲ್ಲಿ ಹಲವಾರು ಜನ ಗಣ್ಯರಿದ್ದಾರೆ. ಇಲ್ಲಿ ವಾಸುಪೂರ್ಣ ಇದ್ದಾರೆ, ಜ್ಯುವೆಲರಿ ಶಾಪ್ ಅವರು, ಗುರು ಅವರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದ್ದಾರೆ, ವೆಂಕಟೇಶ್ ಅವರಿದ್ದಾರೆ, ವೆಂಕಟೇಶ್ ಅಣ್ಣವರಿದ್ದಾರೆ, ನಮ್ಮ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರು ಕುಮಾರ್ ಅವರಿದ್ದಾರೆ, ಎಲ್ಲರೂ ಇದ್ದಾರೆ. ಅದ್ರ ಜೊತೆಗೆ ನಮಗೆ ಒಂದು ವಿಶಿಷ್ಟವಾದ ಭಾಸವಾದಂಥ ಪ್ರಕ್ರಿಯೆ ಏನು ಅಂದರೆ, ಒಬ್ಬರು ನಿವೃತ್ತ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೂಡ ಈ ಕೈಗಾರಿಕಾ ವಿವಿಧೋದ್ದೇಶ ಸಂಘದಲ್ಲಿ ನಿರ್ದೇಶಕರಾಗಿರ್ತಕ್ಕಂಥದ್ದು. ಅಧ್ಯಕ್ಷರಾಗಿ 2ನೇ ಅವಧಿಗೆ ಕುಮಾರಸ್ವಾಮಿ ಅವರಿದ್ದಾರೆ. ಅಂಥ ಒಂದು ಬಾಡಿನಲ್ಲಿ ಒಬ್ಬ ನಿವೃತ್ತ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೂಡ ಒಬ್ಬ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇದು ನಿಮ್ಮ ಬಾಡಿಗೆ ಗೌರವವನ್ನು ಕೊಡ್ತಕ್ಕಂಥ ವಿಚಾರ. ಕಾರಣ ಏನು ಅಂತ ಅಂದರೆ, ಸಾಧಾರಣವಾಗಿ ಒಂದು ಜನಾಂಗದ ಸಂಘಕ್ಕೆ ಉನ್ನತ ಹುದ್ದೆಗಳನ್ನು ಅಲಂಕರಿಸಿದಂಥವರು ಜಾತಿ ಜನಾಂಗಕ್ಕೆ ಸೀಮಿತವಾಗಬಾರದು ಅಂತ ಬರಲ್ಲ. ಅಂತಹ ಸಂದರ್ಭದಲ್ಲಿ ವೆಂಕಟೇಶ್ ಅಂತವರು ನಿಮ್ಮ ಜೊತೆ ನಿರ್ದೇಶಕರಾಗಿದ್ದಾರೆ. ಇಲ್ಲಿ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್, ನನ್ನ ಆತ್ಮೀಯ ಸ್ನೇಹಿತ ಗುರುರಾಜ್ ಅವರು ಈ ನಿಮ್ಮ ಚಟುವಟಿಕೆಗಳಿಗೆ ಸದಾ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೊಬ್ಬರು ವೆಂಕಟೇಶ್ ಅವರಿದ್ದಾರೆ, ಬಿಲ್ಡರು. ಅಂಥವ್ರನ್ನ ಬಳಸಿಸ್ಕೊಳ್ಳಿ. ನಾವು ಕೂಡ ನಿಮ್ಮ ಜೊತೆಯಲ್ಲಿರ್ತೀವಿ. ನಿಮ್ಮ ಸಂಘಕ್ಕೆ ನಮ್ಮ ಸಂಪೂರ್ಣವಾದಂಥ ತನುಮನದ ಸಹಕಾರವನ್ನು ಕೊಡ್ತೀವಿ. ಶಾಸಕರು ಕೂಡ ನಿಮ್ಮ ಜೊತೆಗಿದ್ದಾರೆ. ಶಾಸಕ ಎಸ್ ಟಿ ಮಂಜು ಕಾರ್ಯಕ್ರಮದ ಅಧ್ಯಕ್ಷ ವಹಿಸಿ ವಿಶ್ವಕರ್ಮ ವಿವಿಧ ಉದ್ದೇಶ ಕೈಗಾರಿಕಾ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ 2ನೇ ಅವಧಿಗೆ ಆಯ್ಕೆಯಾದ ಪ್ರೆಸ್ ಕುಮಾರಸ್ವಾಮಿ ಹಾಗೂ ಸಂಘದ ಸಿಇಒ ರೂಪೇಶ್ಚಾರ್ ಸೇರಿದಂತೆ ಸಂಘದ ಆಡಳಿತ ಮಂಡಳಿ ಸದಸ್ಯರನ್ನ ಪ್ರಮಾಣ ಪತ್ರ ನೀಡಿ ಗೌರವಿಸಿದರು. ಸುವ್ಯವಸ್ಥಿತವಾಗಿ ಬದ್ಧತೆಯಿಂದ ಒಂದು ರಾಜ್ಯ ಮಟ್ಟದ ಒಂದು ಸುಖವಾಗಿ ನಡೆಯೋದಕ್ಕೆ ಯಾವುದೇ ರೀತಿ ನಿರ್ಮಾಣ ಮಾಡ್ತಾ ಇಲ್ಲ. ಜೊತೆಗೆ ಗುರುರಾಜನವರು ಮಾತಾಡ್ತಾ ಪ್ರಸ್ತಾಪ ಮಾಡೋದು ನಿಜ. ನಾನು ಚುನಾವಣಾ ಪೂರ್ವದಲ್ಲಿ ಅಷ್ಟೇ ಎಲ್ಲರೂ ಎಲ್ಲ ಸಮುದಾಯವನ್ನು ಸಹ ಸಮಾನವಾಗಿ ನೋಡ್ಕೊಂಡು ಬೆಳ್ಕೊಂಡು ಹೋಗ್ತಿದ್ದ ಮಾತನ್ನ ಚುನಾವಣಾ ಪೂರ್ವದಲ್ಲೇ ಮಾತಾಡಿದ್ವಿ. ಇವತ್ತು ಅಷ್ಟೇ ಅದೇ ರೀತಿಯಲ್ಲಿ ನೋಡ್ಕೊಂಡು ಬರ್ತಾ ಇದ್ದೀನಿ. ನನಗೆ ಆ ಸಮುದಾಯ ಈ ಸಮುದಾಯ ಪ್ರಶ್ನೆ ಇಲ್ಲ. ಎಲ್ಲರಿಗೂ ಸಹ ಇವತ್ತು ನಾವು ಹೇಳ ಹಾಗೆ ಎಲ್ಲಿ ಹೆಚ್ಚಿನ ದೊಡ್ಡ ಸಮುದಾಯ ಇರ್ತದೆ ಅವರು ಸಣ್ಣ ಪಡಿರ್ತದೆ. ಒಂದು ಬೇರೆ ಸಂಬಂಧಗಳು ಬಂದರೆ ಅವ್ರ ಮೇಲೆ ಬೇರೆ ಥರ ದಬಳಕೆಗಿಂತ ಬೇರೆ ಥರ ಅವರ ಹೊಸದನ್ನು ಪರಿಶ್ರಮ ಮಾಡಲು ಅನೇಕ ನಿರ್ದೇಶನಗಳಿವೆ. ಅದಕ್ಕೆ ಸಾಕ್ಷಿಯಾಗಿ ನಾನು ಶಾಸಕರಾದ 3 ತಿಂಗಳಲ್ಲಿ ಒಂದು ಇನ್ಸಿಡೆಂಟ್ ನಡೀತು. ನಮ್ಮ ಆತ್ಮೀಯ, ನಮ್ಮ ಸಂಬಂಧಿಕ, ನಮ್ಮ ಪಕ್ಷದ ಮುಖಂಡ ಇನ್ನೊಬ್ಬ ಸಂಪುಟಾಯದಲ್ಲಿ ಒಟ್ಟಿಗೆ ನಾವು 79 ಲಕ್ಷ ಬ್ಯಾಂಕಿಂದ ಲೋನ್ ತಗೊಂಡು ಒಂದು ಯಾವುದೂ ಸಹ ಎಲ್ಲೂ ವ್ಯತ್ಯಾಸ ಆಗಲಿಕ್ಕೆ ಒಂದು ಬಿಲ್ಡಿಂಗ್ ಮಾಡಿದ. ಅಂಥ ಸಂದರ್ಭದಲ್ಲಿ ಆ ಬಿಲ್ಡಿಂಗ್ನ ವರ್ಷ ಪ್ರಮೇಯ
ಇವತ್ತು ರಾಜ್ಯ ಸರ್ಕಾರದ ಪ್ರಮುಖ ಹುದ್ದೆಗಳಿಗೂ ಸಹ ನಮ್ಮ ತಾಲೂಕು ಮಟ್ಟ ಅಧಿಕಾರಿಗಳು ಬದಲಾಗ್ತದೆ. ವ್ಯತ್ಯಾಸ ಇದೆ, ಒಂದು ಸಂಘಟನೆಯಿಂದ ದೂರವಿದೆ, ಅವರ ವ್ಯತ್ಯಾಸ ಆಗೋದು ಅಂತ. ಅದಕ್ಕೆ ನಾನು ಸಂಪೂರ್ಣವಾಗಿ ದಾಖಲಾತಿ ಪರಿಶೀಲನೆ ಮಾಡೋಕ್ಕೆ ಸರಿ ಬಂದ ಏನೋ ವಿವೇಕವನ್ನು ನನ್ನ ಹತ್ರ ಆಸಕ್ತಿ ತೋರಿಲ್ಲ. ವೇದಿಕೆಯಲ್ಲಿ ರಾಯಚೂರಿನ ನಗರ ನೀರು ಸರಬರಾಜು ಮಂಡಳಿಯ ಆಯುಕ್ತರಾದ ಗುರುರಾಜ್, ತಾಲೂಕು ಸಹಕಾರ ಅಭಿವೃದ್ಧಿ ನಿಗಮದ ಭರತ್ ಕುಮಾರ್, ಸುದರ್ಶನ್, ಕುಮಾರಸ್ವಾಮಿ, ಉದ್ಯಮಿ ರಾಜಶೇಖರ್ ಸೇರಿದಂತೆ ಅನೇಕ ಮುಖಂಡರು ಹಾಜರಿದ್ದರು. ಮಂಡ್ಯ ಜಿಲ್ಲೆಯಲ್ಲಿ ಕೃಷಿ ಮತ್ತು ಹೈನುಗಾರಿಕೆಯೇ ಪ್ರಮುಖ ವೃತ್ತಿಯಾಗಿದ್ದು ಹಲವಾರು ಕುಟುಂಬಗಳು ಹೈನುಗಾರಿಕೆ ಮೂಲಕ ಬದುಕು ಕಟ್ಟಿಕೊಂಡಿದ್ದಾರೆ. ಹೀಗಾಗಿ ರಾಸುಗಳ ಆರೋಗ್ಯದ ದೃಷ್ಟಿಯಿಂದ ಕ್ಷೇತ್ರದಲ್ಲಿ ಪಶು ಆಸ್ಪತ್ರೆಗಳನ್ನು ಹೆಚ್ಚಾಗಿ ನಿರ್ಮಾಣ ಮಾಡಲಾಗುತ್ತಿದೆ ಅಂತ ಮದ್ದೂರು ಶಾಸಕ ಕೆ ಮೋದಿ ಹೇಳಿದರು. ತಾಲೂಕಿನ ಒಳಗೆರೆಯಲ್ಲಿ ನೂತನ ಪಶು ಆಸ್ಪತ್ರೆಯ ನೂತನ ಕಟ್ಟಡ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದ ಶಾಸಕರು, ಜಿಲ್ಲೆಯಲ್ಲಿ ಕೃಷಿ ಮತ್ತು ಹೈನುಗಾರಿಕೆ ಪ್ರಮುಖವಾಗಿದ್ದು ಹಲವು ಕುಟುಂಬಗಳ ನಿರ್ವಹಣೆಗೆ ಹೈನುಗಾರಿಕೆಯಿಂದಲೇ ಆರ್ಥಿಕ ಅಭಿವೃದ್ಧಿ ಸಾಧ್ಯವಾಗುತ್ತದೆ. ಹೀಗಾಗಿ ರಾಸುಗಳಿಗೆ ತೊಂದರೆಯಾದಲ್ಲಿ ಕುಟುಂಬದ ಆಧಾರವೇ ಕಳಚಿ ಬಿದ್ದಂತಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಗ್ರಾಮಸ್ಥರ ಸತತ ಪ್ರಯತ್ನ ಮಾಡಿದರ ಫಲವಾಗಿ ಬೇರೆ ಗ್ರಾಮಕ್ಕೆ ಮಂಜೂರಾಗಿದ್ದ ಆಸ್ಪತ್ರೆಯನ್ನು ಒಳಗೆರೆಯಲ್ಲಿ ಗ್ರಾಮದಲ್ಲಿ ನೂತನ ಪಶು ಆಸ್ಪತ್ರೆ ಕಟ್ಟಡವನ್ನು ನಿರ್ಮಾಣ ಮಾಡಲಾಗುತ್ತಿದೆ ಅಂತ ತಿಳಿಸಿದರು. ಕಟ್ಟಡಕ್ಕೆ ಮೊದಲು ಪೂಜೆನ ನೆರವೇರಿಸಿದ್ವಿ. ಆದರೆ ಈ ಕಟ್ಟಡ ಬೇರೆಗೆ ಗ್ರಾಮಕ್ಕೆ ಆಗಿದ್ದಂಥದ್ದು. ಆದರೆ ಇಲ್ಲಿ ಹೊರಗೆರಳ್ಳಿ, ದೊಡ್ಡ ಗ್ರಾಮ, ಪಕ್ಕದಲ್ಲಿ ಸೋಲಾಪುರ, ಇಲ್ಲಿ ಭಾಳಷ್ಟು ಕೊರತೆ ಇತ್ತು. ಹಾಸ್ಪಿಟ್ಲದು ಭಾಳಷ್ಟು ವರ್ಷಗಳು ಇಲ್ಲದೇ ಇಲ್ಲಿ ಅನಿವಾರ್ಯ ಆಗಿತ್ತು. ಹಾಗಾಗಿ ನಾವು ತುರ್ತಾಗಿ ಇಲ್ಲಿ ಮಾಡಬೇಕು ಅಂತ ಅದನ್ನು ಸ್ಥಳಾಂತರ ಮಾಡಿ ಇವತ್ತು ಹೊರಗಳ್ಳಿ ಗ್ರಾಮಕ್ಕೆ ಮತ್ತು ಸೊಳ್ಳೆಪುರ ಗ್ರಾಮಕ್ಕೆ ಇಬ್ಬರಿಗೂ ಅನುಕೂಲ ಆಗುವ ನಿಟ್ಟಿನಲ್ಲಿ ಇವತ್ತು ಗುದ್ಲಿ ಪೂಜೆ ಮಾಡಿ ಚಾಲನೆಯನ್ನು ಕೊಟ್ಟಿದ್ದೀವಿ. ಭಾಳಷ್ಟು ಇವತ್ತು ರೈತರುಗಳು ಏನು ಬೇಸಾಯನ ನಂಬ್ಕೊಂಡಿದ್ದಾರೆ, ಕ್ರಮೇಣ ಯಾವತ್ತೋ ಒಂದು ದಿವಸ ಬೆಳೆ ಬೆಳೆದಾಗ ಬೆಲೆ ಸಿಕ್ಕಿರಲ್ಲ ಅಥವಾ ಮಳೆ ಕೊರತೆ ಆಗ್ತದೆ. ಹಲವಾರು ರೀತಿಯ ರೈತರುಗಳು ಏನು ಸಮಸ್ಯೆಯನ್ನು ಅನುಭವಿಸ್ತಿದ್ದಾರೆ. ಇವತ್ತು ಏನಾದರೂ ಬಡ ಕುಟುಂಬಗಳು ಅಲ್ಪ ಸ್ವಲ್ಪ ಜೀವನ ಮಾಡಲಿಕ್ಕೆ ಏನಾದರೂ ಸ್ವಲ್ಪ ದಾರಿ ಇದ್ದರೆ ಹೈನುಗಾರಿಕೆಯನ್ನು ನಂಬಿಕೊಂಡು ಸಾಕಷ್ಟು ಮಹಿಳೆಯರು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರೇ ಕುಟುಂಬಗಳನ್ನ ನಡೆಸ್ತಾ ಇರುವಂಥದ್ದು ನಾವೆಲ್ಲ ನೋಡ್ತಾ ಇದ್ದೀವಿ. ಇವ್ರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಈ ರಾಸುಗಳು ಈಗ ಅವ್ರು ಹಿಡ್ಕೊಂಡು ಮದ್ದೂರ್ವರೆಗೋ ಇನ್ನೊಂದುವರೆಗೂ ಹೋಗಲಿಕ್ಕೆ ಆಗಲ್ಲ. ಅದಕ್ಕೆ ದೊಡ್ಡ ಗ್ರಾಮ, ಹಾಗಾಗಿ ಇಲ್ಲಿ ಆಗೋದ್ರಿಂದ ಭಾಳಷ್ಟು ಸ್ಥಳೀಯವಾಗಿ ಎಲ್ರಿಗೂ ಕೂಡ ಅನುಕೂಲ ಆಗ್ತದೆ. ಇವತ್ತೇನೋ ನಾವು ಕಟ್ಟಡವನ್ನು ಕಟ್ಟು ಹೋಗ್ತೀವಿ, ಆದರೆ ಇದನ್ನು ಸುಸಜ್ಜಿತವಾಗಿ ಉಳಿಸ್ಕೊಳ್ಳೋದು, ಅದ್ರ ಮೇಂಟೈನ್ನ ಮಾಡುವಂಥದ್ದು ನಿಮ್ಮೆಲ್ಲರ ಗ್ರಾಮಸ್ಥರ ಕೈಯಲ್ಲಿರ್ತದೆ. ಯಾಕೆಂದರೆ ನಾವು ನಿತ್ಯ ಬರಲ್ಲ. ನಿಮ್ಮ ಗ್ರಾಮ, ನಿಮ್ಮ ಕಟ್ಟಡ, ನಿಮ್ಮ ಹಾಸ್ಪಿಟ್ಲು, ನಿಮ್ಮ ರಾಸುಗಳಿಗೆ ಇಲ್ಲಿ ಚಿಕಿತ್ಸೆ ಕೊಡುವಂಥದ್ದು. ಇದ್ರ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ನೀವೆಲ್ಲರೂ ಕೂಡ ತಗೊಂಡಾಗ ಮಾತ್ರ ಇದು ಭಾಳಷ್ಟು ಕಾಲ ಉಳಿಲಿಕ್ಕೆ ಸಾಧ್ಯ ಆಗ್ತದೆ. ಯಾವುದೋ ಕಟ್ಟಡ ಅಂದ್ಬಿಟ್ಟು ಇಲ್ಲೇನೋ ಬಂದು ಬೇರೆ ಚಟುವಟಿಕೆ ಮಾಡೋದು, ರಾತ್ರಿ ಸಂಜೆ ಆದಮೇಲೆ ಅಥವಾ ಇನ್ನೇನೋ ಹೊಡೆದಾಕೋದು, ಇಂಥವೆಲ್ಲ ಸಣ್ಣ ಪುಟ್ಟ ಕೆಲಸಗಳು ಅಲ್ಲಲ್ಲಿ ಆಗೋದನ್ನು ನಾವು ಗಮನಿಸಿದ್ದೀವಿ. ಇದರ ಜವಾಬ್ದಾರಿಯನ್ನು ಗ್ರಾಮಸ್ಥರೇ ತೊಗೊಂಡಾಗ ಏನಾಗ್ತದೆ, ಸ್ವಲ್ಪ ಅದು ಕಂಟ್ರೋಲ್ ಆಗ್ತದೆ. ಅಂಥದಕ್ಕೆ ಯಾವುದಕ್ಕೂ ಅವಕಾಶ ಕೊಡ್ದೇ ಇದನ್ನು ಒಂದು ಸುಸಜ್ಜಿತವಾದ ಕಟ್ಟಡ ಆಗ್ತದೆ, ಅದನ್ನು ಹಾಗೇ ಉಳಿಸ್ಕೊಂಡು ಹೋಗೋ ಕೆಲಸವನ್ನು ನೀವೆಲ್ಲ ಮಾಡಬೇಕು. ಇದು ಜವಾಬ್ದಾರಿ ನಿಮ್ಮ ಮೇಲಿದೆ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ಎಸ್ ದಯಾನಂದ್, ಸುನಿಲ್, ಶಿವಲಿಂಗಯ್ಯ, ಗಿರೀಶ್, ಮಮತಾ, ಶಂಕರೇಗೌಡ ಹಾಗೂ ಇನ್ನಿತರಿದ್ದರು. ಸ್ವರ್ಣ, ಇದು ಬಾಂಧವ್ಯಗಳ ಬೆಸುಗೆ,